ॐ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरु विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुग्म व्यामोहतस्तवितराणि तृणाय मेने। अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। முன்னை வினயஹல மூங்கில் புடியமுதம் பொன்னம் கழற்கமல பூவிரண்டும் என்னுடைய சென்னிக்கணியாக சேர்த்தினேன் தென்புலத்தார்க்கு என்ன கடவுடையேன் யான் நயந்தரு பேரின்பமெல்லாம் பழுதின்றி நன்னினற்பால் ஷயந்தரு கீர்த்தி ராமானுஜமுனிதாளினை மேல் உயர்ந்த குணத்த திருவரங்கத்தமுதோங்கும் அன்பாலியம்பும் கலித்துறை அந்தாதி போத இசை நெஞ்சமே சொல்லின் தொகை கொணர்ந்து உனதடி போதற்கு தொண்டு செய்யும் நல்லன்பரே தும்முன்னாமனெல்லாம் என் தன்னாவினுள்ளே அல்லும் பகலும் அமரும் படி நல்க அருஷமயம் வெல்லும் பரமாகி ராமானுஜாயிதன் விண்ணப்பமே. இனி என் குறை நமக்கு எம்பெருமானார் திருநாமத்தால் முனி தந்தனு பெற்ற சாவித்ரி என்னும் பொருளை கலி தந்த செஞ்சொல் கலித்துறை அந்தாதி பாடி தந்தான் புனிதன் திருவரங்க சமுதாய புண்ணியனே. 51 ಹೇಳ್ಕೋಬೇಕು. அடியை தொடர்ந்தெழும் இவர்களுக்காய் அன்று பாரத போர் முடியை பறிநெடும் தேர்விடும் கோனை முழதுணர்ந்தடியற்க முதமிராமானுஜன் என்னையாள வந்து இப்படியில் பிறந்தது மத்தில்லை காரணம் பார்த்திடிலே. யாராದ್ರೂ ஃபாலோ ಮಾಡ್ಕೊಳ್ಳಿ. அடியை தொடர்ந்தெழும் இவர்களுக்காய் அன்று பாரத போர் முடிய பறிநெடும் தேர்விடும் கோனை முழுதுணர்ந்தடியற்க முதமிராமானுஜன் என்னையாள வந்து இப்படியில் பிறந்தது மத்தில்லை காரணம் பார்த்திடிலே. ಯಾರಾದ್ರೂ ಫಾಲೋ ಮಾಡಿ. ಪದ್ಮಶ್ರೀ ನೀವು ಹೇಳ್ತೀರಾ? ನಾ ಹೇಳ್ತೀನಿ ಮೇಡಮ್. ಒಂದ್ಸಲ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ. அடியை தொடர்ந்தெழும் ஐவர்கட்காய் அன்று பாரத போர் முடிய பறிநெடும் தேர் விடும் கோனை முழுதுணர்ந்த அடியர்கமுதம் இராமானுஜன் என்னையாழ வந்து
இப்படியிற் பிறந்தது ಮತ್ತಿಲ್ಲೈ ಕಾರಣಂ ಪಾರ್ತಿಡಿಲೇ. ಚೂರಾಗ ಮಿಸ್ ಆಗಿದೆ ಅನ್ಸುತ್ತೆ. ಅವತ್ತು ಪಾಂಡವರನ್ನ ಅವ್ರಿಗೋಸ್ಕರ ನೀನು ಹೋದ್ನಿಯಲ್ಲ, ಅದನ್ನ ಹೇಳ್ತಾ ಇದಾರೆ ಇಲ್ಲಿ. ಅವತ್ತು ನೀನು ಪಾಂಡವರನ್ನ ಉದ್ಧರಿಸಕ್ಕೋಸ್ಕರ ಬಂದ ಭಗವಂತ ಏನ್ ಮಾಡ್ದ, ಪೂರ್ತಿಯಾಗಿ ಅಂತೂ ಭಗವದ್ ರಾಮಾನುಜರು ಅವ್ರಿಗೋಸ್ಕರ ಪಾಂಡವರಿಗೋಸ್ಕರ ದೂತನಾಗಿ ಹೋಗಿ ಕುದುರೆ ಹಿಡ್ಕೊಂಡು ತೇರ್ ಮುಂಗಟ್ಟಲ್ಲಿ ಯುದ್ಧದಲ್ಲಿ ಮುಂಗಟ್ಟಲ್ಲಿ ನಿಂತ್ಕೊಂಡು ಪರಿ ಅಂದ್ರೆ ಇದು ಪಡಿ ನೆಡುಂ ತೇರ್ ಬಿಡುಂ ಕೋನೆ, ತೇರ್ ಓಡ್ಸೋಂತರ ಹೋದಿಯಲ್ಲ. ಎರಡು ಕೆಲಸ, ಒಂದು ದೂತ ಮಾಡೋ ಕೆಲಸ, ದೂತನಾಗಿ ಹೋಗೋದು, ಮತ್ತೆ ಇನ್ನೊಂದು ತೇರ್ ಓಡಿಸೋದು. ಆ ಎರಡು ಕೆಲಸವನ್ನು ನಿಕೃಷ್ಟವಾಗಿ ಕಾಣ್ತಾ ಇದ್ದಿದ್ದ ಕಾಲ ಅದು. ಆ ರಾಜರ ಆಳ್ವಿಕೆ ಕಾಲದಲ್ಲಿ ಆ ಎರಡು ಕೆಲಸವನ್ನು, ಇವಾಗ ಬಿಡಿ, ಇವಾಗ ಯಾರಾದ್ರೂ ಟೆಸ್ಲಾ ಕಾರ್ ಇದೆ ಅಂದ್ರೆ ಡ್ರೈವರ್ನ ಯಾರು ಕೀಳಾಗ್ ಕಾಣಲ್ಲ, ಅವ್ನು ಗ್ರೇಡಾಗಿ ಕಾಣ್ತಾರೆ, ಅದು ಬೇರೆ ವಿಷಯ. ಇವಾಗ ಓಡಿಸೋನ್ನ ಕೀಳಾಗಿ ಕಾಣ್ತಾ ಇದ್ದಿದ್ದ ಕಾಲ ಅವಾಗ ತೇರ್ ಓಡಿಸೋನ್ನ. ಯಾಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ತೇರ್ ಹತ್ಸ್ಕೋಬೇಕಾದ್ರೆ ಇಳಿಬೇಕಾದ್ರೆ ಕೈಯನ್ನ ಕೊಟ್ಟು ಕೈ ಮೇಲೆ ಕಾಲಿಟ್ಕೊಂಡು ಇಳಿತಾ ಇದ್ರು, ಆತರ ಎಲ್ಲ ಮಾಡೋದು. ಸೊ ಹಾಗಾಗಿ ಇದು ಆ ಕೆಲಸವನ್ನು ಭಗವಂತ ಮಾಡ್ದ. ಅಂಡ್ರ ಐವರ್ಕಾಯಿ ಹೋಗಿ ದೂತನಾಗಿ ಒಂದಾದ್ರೂ ಒಂದು ಗ್ರಾಮವನ್ನಾದ್ರೂ ಕೊಡು ಅಂತ ಕೇಳ್ದ. ಆದ್ರೆ ಅವ್ರು ಕೊಡಲ್ಲ ಅಂತ ಹೇಳಿ ಅವನನ್ನ ಒಂದು ಕಂದಕದಲ್ಲಿ ಅಲ್ಲೇನೆ ಕೆಳಗಡೆ ಬಿದ್ದೋಗೋ ತರ ಮಾಡಿ ಅಲ್ಲಿ ಮಲ್ಲರು ಗುದ್ದಿ ಸಾಯಿಸ್ಬಿಡ್ಬೇಕು ಅಂತೆಲ್ಲ ಪಿತೂರಿ ಮಾಡಿದ್ದ, ಯಾರು ದುರ್ಯೋಧನ. ಆದ್ರೆ ಅದೇನೂ ಆಗ್ಲಿಲ್ಲ. ಅವನು ಹೋಗ್ತಾ ವಿದುರನ ಮನೇಲಿ ಆತಿಥ್ಯ ಸ್ವೀಕಾರ ಮಾಡ್ಕೊಂಡು ಆಮೇಲೆ ದುರ್ಯೋಧನ ಆಸ್ಥಾನಕ್ಕೆ ಹೋದಾಗ ಎಲ್ರಿಗೂ ಹೇಳಿಟ್ಟಿದ್ದ, ಯಾರು ಎದ್ ನಿಂತ್ಕೋಬಾರ್ದು, ಯಾರು ಮರ್ಯಾದೆ ಕೊಡ್ಬಾರ್ದು, ಎದ್ ನಿಂತ್ಕೊಂಡ್ಬಿಡ್ತಾರೆ. ಕೆಲವರು ಹೇಗೆ ಅಂದ್ರೆ ಆ ವ್ಯಕ್ತಿತ್ವದಲ್ಲಿ ಎಷ್ಟು ತೇಜಸ್ಸಿರುತ್ತೆ ಅಂದ್ರೆ ತನ್ನಂತಾನೇ ಎದ್ದು ನಿಂತ್ಕೊಂಡು ಮರ್ಯಾದೆ ಕೊಡ್ತಾರೆ. ಹಾಗೆ ಒಂದು ವಿಶೇಷವಾದ ಒಂದು ಗೌರವವನ್ನ ತೇಜಸ್ಸೇ ಹೇಳುತ್ತೆ, ಆ ವ್ಯಕ್ತಿತ್ವದ ತೇಜಸ್ಸೇ ಹೇಳುತ್ತೆ. ಎಲ್ಲರೂ ಅವರನ್ನ ಗೌರವಿಸ್ಬೇಕು ಅನ್ನೋ ತರ ಒಂದು ತೇಜಸ್ ಇರುತ್ತೆ. ಭಗವಂತ ಬಂದ ತಕ್ಷಣ ಏನ್ ಮಾಡ್ತಾರೆ, ಮೊದಲು ದುರ್ಯೋಧನನೇ ಎದ್ ನಿಂತ್ಕೊಳ್ತಾರೆ. ಸರಿ, ರಾಜನೇ ಎದ್ ನಿಂತ್ಕೊಂಡಲ್ಲ ಅಂತ ಬಾಕಿಯವರು ಎಲ್ಲ ಸಭೆನಲ್ಲಿರೋರು ಎದ್ ನಿಂತ್ಕೊಂಡು ಮರ್ಯಾದೆ ಕೊಡ್ತಾರೆ. ಅವ್ನು ಇನ್ನೇನು ಹೋಗಿ ಅಲ್ಲಿ ಕೂತ್ಕೊಳ್ಬೇಕು ಅನ್ಬೇಕಾದ್ರೆ ಸಿಂಹಾಸನ ಪೂರ್ತಿ ಕೆಳಗಡೆ ಹೋಗುತ್ತೆ. ಆದ್ರೆ ಎದ್ದು ಬೇಗ ಹೇಗ್ ಬರ್ತಾನೆ ಅಂದ್ರೆ ವಿಶ್ವರೂಪ ತೋರಿಸ್ತಾನೆ ಅವಾಗ. ಸೊ ಆತರ ಅಂದ್ರ ಬಾರದ ಪೋರ್ ಮುಡಿಯ ಮುಗಿಸ್ದ, ತೇರನ್ನು ಮುಗಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಭಗವಂತ. ಭೂಭಾರ ಇಳಿಸ್ಬೇಕು, ಮಹಾಭಾರತ ತೇರನ್ನ ಮುಗಿಸೋಷ್ಟೊತ್ತಿಗೆ ಎಲ್ಲಾ ಕೌರವರು ನಾಶ ಆಗ್ಬಿಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದ, ಮುಗಿಸ್ದ. ಆ ತೇರನ್ನ ತನ್ನ ಕೈಯಲ್ಲಿ ಇಟ್ಕೊಂಡ. ಹೇಗೆ ಹೇಳ್ತಾರೆ, ಆ ಪರಿ ತೇರು ಅಂದ್ರೆ ಎಲ್ಲಾ ನೂಲ್ಗಳು ಇದೆಯಲ್ಲ, 4 ಇದು ಕುದುರೆಗಳದ್ದು ನೂಲು ಕೈನಲ್ಲಿ ಇಟ್ಕೊಂಡಿದ್ದಲ್ಲ ಜೀನು, ಆ ಜೀನೆಲ್ಲ ಆ 100 ಜನ ಕೌರವರ ಹೆಂಡತಿಯರ ಮಾಂಗಲ್ಯದ ದಾರ ಅಂತೆ. ಅದು ಆಳ್ವಾರ್ಗಳು ಹಾಡ್ತಾರೆ ಅಷ್ಟು ಚೆನ್ನಾಗದ್ರಲ್ಲಿ. ಆ ಮಾಂಗಲ್ಯದ ದಾರ ತರ ತನ್ನ ಕೈಯಲ್ಲಿ ಇಟ್ಕೊಂಡು ಮುಗಿಸ್ದ ತೇರನ್ನು. ಮುಳಿಂದುಡಂದ ಅಡಿಯವರ ಕಮುದ ವಿರಾಮನಜ. ಅದ್ರಲ್ಲಿ ಇನ್ನೊಂದು ಒಳ್ಳೆ ವಿಷಯ ಒಂದು ನಡೀತು. ಭಗವದ್ಗೀತೆಯನ್ನ ಉಪದೇಶ ಮಾಡ್ತಾನೆ, ಎಲ್ಲರಿಗಾಗಿ ಮಾಡಿದ್ದು. ಇದನ್ನೆಲ್ಲ ತಿಳಿದ ಭಗವದ್ ರಾಮಾನುಜನ್ ಮುಳುದುಣರ್ದ ಎಲ್ಲವನ್ನ ತಿಳಿದ. ಅಡಿಯರ್ ಕಮುದ ರಾಮಾನುಜನ್ ಎಣ್ಣೆಯಾಳ ಒಂದ ಪಡಿಯಲ್ಲಿ ಪಿರಂದದು. ಅವ್ರು ಇದನ್ನೆಲ್ಲ ಒಳ್ಳೆ ವಿಷಯವನ್ನ ಎಲ್ಲ ತಿಳ್ಕೊಂಡು ತಾನು ಗೀತಾ ಭಾಷಾ ಎಲ್ಲವನ್ನ ಮಾಡಿ ಕಾಲಕ್ಷೇಪಗಳನ್ನ ಮಾಡಿ ಭಗವದ್ ರಾಮಾನುಜರು ಈ ಭೂಮಿನಲ್ಲಿ ಅವತಾರ ಮಾಡಿದ್ ಯಾಕೆ ಅಂದ್ರೆ ಇಪ್ಪಡಿயில் ಪಿರಂದದು, ನನ್ನನ್ನ ಎಣ್ಣೆಯಾಳ ನನ್ನನ್ನ ಅನುಗ್ರಹ ಮಾಡ್ಬೇಕು ಅಂತಲೇ ಈ ಭೂಮಿನಲ್ಲಿ ಅವತಾರ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ಪಾಂಡವರು ಸಹ ಕೃಷ್ಣನಲ್ಲಿ ತಮ್ಮ ಸೋದರತ್ತೆ ಮಗ ಎಂದೇ ತಿಳ್ಕೊಳ್ದೆ ಅವರು ಅವನನ್ನ ಪರಮಶ್ರೇಷ್ಠ ಭಗವಂತ ಅಂತ ಗೌರವ ಕಾಣ್ತಾರೆ. ಸದಾ ಗೌರವದಿಂದ ಯಾವಾಗ ಅಂತ ಹೇಳಿದ್ರೆ ಕಾಡಲ್ಲಿ ಇರ್ಬೇಕಾದ್ರೆ ಒಮ್ಮೆ ಮಾರ್ಕಂಡೇಯರು ಹೋಗ್ತಾರೆ, ಅವರೇ ಹೇಳಿರ್ತಾರೆ, ಸಾಧಾರಣವಾದವನು ಅಂತ ಲೆಕ್ಕ ಹಾಕೊಂಡ್ಬಿಡ್ಬೇಡಿಪ್ಪ, ಇವನು ಪರಬ್ರಹ್ಮ ವಸ್ತು ನನಗೆ ಚೆನ್ನಾಗಿ ಗೊತ್ತು, ಆ ಕಣ್ಣು ನನಗೆ ತೋರಿಸ್ಕೊಟ್ಬಿಟ್ಟಿದೆ ಅವನು ಯಾರು ಅಂತ. ಕೃಷ್ಣನನ್ನ ಸಹಾಯದಿಂದಲೇ ರುದ್ರ, ಇಂದ್ರ, ಹಿಡಿಂಬ, ಜರಾಸಂಧ, ಕಾಲಯವನ ಎಲ್ಲರನ್ನ ಗೆಲ್ಲಕ್ಕೆ ಅವ್ರಿಗೆ ಸಾಧ್ಯ ಆಯ್ತು. ಇಲ್ಲದ್ರೆ ಅವರೇ 5 ಜನ ಇದ್ರೆ ಅದನ್ನೆಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ. ಹೇಗೆ ತುಂಬಾ ಯುದ್ಧ ಡಿಕ್ಲೇರ್ ಆಗತ್ತೆ ಅಂದ ತಕ್ಷಣ ಮಹಾಭಾರತ ಯುದ್ಧ ನೀವು ನೋಡ್ಬೇಕು, ಎಷ್ಟು ಚಮತ್ಕಾರದಿಂದ ಯಾರ್ಯಾರು ಯಾವ ಕಡೆ ಅಕ್ಷೋಹಿಣಿನ ಹೇಗೆ ಸಂಗ್ರಹಿಸ್ಬೇಕು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಕೃಷ್ಣ ಒಂದು ಚಾಕಚಕ್ಯದಂತೆ ಮಾಡ್ತಾನೆ. ಮೊದಲು ಹೋಗಿ ಆ ಜರಾಸಂಧನ ಇದತ್ರ ಮಾಡಿ ಅಲ್ಲಿ 86 ಜನ ರಾಜರುಗಳಿರ್ತಾರೆ, ಎಲ್ಲರನ್ನು ಬಿಡಿಸಿ ಎಲ್ಲರನ್ನು ಅವ್ರವ್ರ ರಾಜ್ಯಕ್ಕೆ ಅವ್ರಿಗೆ ಕೊಟ್ಬಿಡ್ತಾರೆ. ಅವರೆಲ್ಲರೂ ಒಂದ್ ಕಡೆಗೆ ಆಗ್ತಾರೆ ಅವಾಗ. ಸೊ ಹೀಗಾಗಿ ಅಕ್ಷೋಹಿಣಿಗಳು ಮತ್ತೆ ಸ್ನೇಹ ಯಾವಾಗ್ಲೂ ಅಷ್ಟೇ, ಯುದ್ಧ ಒಂದ್ ಮಾಡ್ಬೇಕಾದ್ರೆ
ಜಾಗತಿಕ ಯುದ್ಧ ಎಲ್ಲ ಆಗ್ತಾ ಇದೆ ಅಂದ್ರೆ ನಾವು ನೋಡ್ತೀವಲ್ಲ ಮೋದಿಯನ್ನ ಹೇಗೆ ಅವರು ಎಲ್ಲಾ ದೇಶಗಳು ನಮ್ಮ ಕಡೆಗೆ ಸ್ನೇಹಮಯವಾಗಿರ್ಬೇಕು, ನಮ್ಮನ್ನ ಯಾವಾಗ್ಲೂ ಅವರು ಇದು ಸಹಾಯಕ್ಕೆ ಬರ್ಬೇಕು, ಯಾವಾಗ್ಲೂ ನಮ್ಮನ್ನ ಇಡೀ ಜಗತ್ತಲ್ಲಿ ಏನಾದ್ರು ಒಂದಾದ್ರೆ ನಮ್ಗೆ ಸಹಾಯಕ್ಕೆ ಬರ್ಬೇಕು. ಆತರ ಕೃಷ್ಣ ಅವರನ್ನ ಕಾಪಾಡ್ತಾ ಇದ್ದ, ಹೆಜ್ಜೆ ಹೆಜ್ಜೆಗೂ ಅವರನ್ನ ನೋಡ್ಕೊಂಡು ಕಾಪಾಡ್ತಾ ಇದ್ದ. ಇದೆಲ್ಲ ರುದ್ರನ ಯಾವಾಗ ಇದ್ ಮಾಡ್ದ ಅಂತ ಹೇಳಿದ್ರೆ ಆಮೇಲೆ ನಾವು ನೋಡ್ತೀವಿ ಅನಿರುದ್ಧನ್ನ ಇದ್ ಮಾಡ್ಕೊಂಡು ಹೋಗ್ಬಿಟ್ಟಾಗ ರುದ್ರನ್ನ ಕರ್ಕೊಂಬಂದು ಯುದ್ಧ ಮಾಡ್ತಾನೆ, ರುದ್ರನ್ನ ಎದುರಾಕೋಬೇಕಾಗತ್ತೆ. ಇಂದ್ರ ನಾವು ನೋಡ್ತೀವಿ ಯಾವಾಗ ಅಂತ ಹೇಳಿದ್ರೆ ಬೇಕಾದಷ್ಟು ಸತಿ ಇದ್ರಲ್ಲಿ ಯುದ್ಧ ಮಾಡಕ್ಕೆ ಬರ್ತಾನೆ ಪೆದ್ದಾಗಿ ಇಂದ್ರ. ರಾಮಾಯಣದಲ್ಲೂ ನಾವು ನೋಡ್ತೀವಿ ಆಯುಧವನ್ನ ಅಗಸ್ತ್ಯರ ಹತ್ರ ಕೊಟ್ಬಿಟ್ಟು ಹೋಗೋದು, ಇವೆಲ್ಲ ಮಾಡ್ತಾರೆ. ಹಾಗೇನೆ ಹಿಡಿಂಬಾಸುರ, ಅವನನ್ನ ಕೊಲ್ಲೋದು, ಜರಾಸಂಧ ಸೀಳಿ ಹಾಕೋದು, ಅದನ್ನೆಲ್ಲ ಹೇಳ್ಕೊಡೋದೆಲ್ಲ ಭಗವಂತನೇ, ಬೇರೆ ಯಾರು ಅಲ್ಲ. ಕಾಲಯವನ ಅವ್ರನ್ನೆಲ್ಲ ಮುಂಚೆನೆ ನಿರಸನ ಮಾಡ್ತಾನೆ. ಇಲ್ಲದೆ ಹೋದ್ರೆ ಇವರೆಲ್ಲ ಕಾಲಯವನ ಎಲ್ಲ ಇದ್ರೆ ಯುದ್ಧದಲ್ಲಿ ಯಾರನ್ನೂ ಜಯಿಸಕ್ಕಾಗ್ತಾ ಇರ್ಲಿಲ್ಲ. ಅವ್ರೇನಾದ್ರೂ ಅಕಸ್ಮಾತ್ ಕೌರವ್ರ ಕಡೆ ಹೋಗ್ಬಿಟ್ಟಿದ್ರೆ ಯಾರನ್ನೂ ಜಯಿಸಕ್ಕೆ ಆಗೋದಿಲ್ಲ. ಅದೆಲ್ಲ ತುಂಬಾ ಕಷ್ಟವಾದ ಕೆಲಸ. ಹಾಗೆ ಅಂದ್ರೆ ಅಂತ ಹೇಳಿದ್ರೆ ಆ ಭಾರತ ಯುದ್ಧದಲ್ಲಿ ಹೀಗೆಲ್ಲ ಸಹಾಯ ಮಾಡಿದೆ ಅಂತ. ಮುಳುದು ನಂದ ಅಂದ್ರೆ ಪೂರ್ತಿ ಜನ್ಮದಿಂದ ಹಿಡಿದು ಭಾರತ ಯುದ್ಧದಲ್ಲಿ ಒಂದೊಂದು ಹೆಜ್ಜೆಗೂ ಹೇಗೆ ಎಲ್ಲ ಮಾಡಿದ್ರು ಅಂತ ಹೇಳಿದ್ರೆ ಇವೆಲ್ಲಾನು ತಿಳ್ಕೊಂಡವ್ರು. ಯಾರೋ ಮುಳುದುಣರ್ದಂದ್ರೆ ಎಲ್ಲಾರು ತಿಳ್ಕೊಂಡವ್ರು. ಯಾರೋ ವ್ಯಾಸರು ತಿಳಿದಿದ್ರು, ಎಂಬಾರ್ ತಿಳಿದಿದ್ರು, ಆಂಡಾನ್ ತಿಳಿದಿದ್ರು, ಪಿಳ್ಳಾನ್ ತಿಳಿದಿದ್ರು, ಆಳವಂದಾರ್ ತಿಳಿದಿದ್ರು. ಈ ವಿಷಯಗಳೆಲ್ಲಾನು ಪೂರ್ವಾಚಾರ್ಯಗಳೆಲ್ಲ ಚೆನ್ನಾಗಿ ತಿಳಿದಿದ್ರಲ್ಲ, ಇವರೆಲ್ಲ ಮುಳುದುಣರ್ದ ಅಂತ ಭಗವಂತನನ್ನ ಚೆನ್ನಾಗಿ ಅರಿತು ಅವನ ಕಥೆಗಳನ್ನ ಉಪಬ್ರಹ್ಮಣಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದವ್ರು ಅವರೆಲ್ಲ. ಎಲ್ಲಾನು ಮುಳುದುಣರ್ದ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಮುಳುದುಣದ ಇವ್ರನ್ನೆಲ್ಲಾನು ಏನ್ ಮಾಡ್ತಾರೆ ಅಂತ ಮುಳುದುಣರ್ದ ಅಡಿಯವರ್ ಕಮುದಮಿ ರಾಮಾನುಜ, ಇವ್ರಿಗೆಲ್ಲಾನು ಅಡಿಯಾರು. ಯಾಕೆ ಭಗವದ್ ರಾಮಾನುಜರು ವ್ಯಾಸ, ಎಂಬಾರ, ಆಂಡಾನ್ ಇವರೆಲ್ಲರೂ ಅವರನ್ನ ತುಂಬಾ ಸ್ನೇಹಮಯವಾಗಿ ಅವ್ರ ಜೊತೆಗೆ ಇದ್ರು. ಅವರು ಎನ್ನೆ ಆಳವಂದು ಇವತ್ತು ನನ್ನನ್ನ ಅನುಗ್ರಹ ಮಾಡಕ್ಕೆ ಬಂದಿದ್ದಾರೆ. ಮತ್ತಿಲ್ಲೇ ಕಾರಣಂ ಪಾರ್ತಿಡಿಲೆ, ಬೇರೆ ಏನು ದೊಡ್ಡ ಕಾರಣನೇ ಇಲ್ಲ, ನನ್ನನ್ನು ಅನುಗ್ರಹ ಮಾಡೋಕೆ ಅಂತಾನೆ ಅವರು ಅವತಾರ ಮಾಡಿ ಬಂದಿದ್ದು ಅಷ್ಟೇನೆ. ಅನ್ನೋತರ ತನಗೂ ಒಳಗೊಳಗೆ ಜಂಬ. ಹಾಗೇನೆ ತುಂಬಾ ಒಂದು ಖುಷಿ ಕೊಡುವಂತ ಸಂತೋಷ. ಏನೋ ಕೆಟ್ಟದಾಗಿ ಯಾವುದೋ ಕೆಟ್ಟ ದಾರಿಯಲ್ಲಿ ಹೋಗಿ ಉಜ್ಜೀವನ ಆಗಲ್ಲ ಅಂತ ಇರ್ಬೇಕಾದ್ರೆ ಎಲ್ಲ ಉಜ್ಜೀವನದ ಒಳ್ಳೆ ದಾರಿನಲ್ಲಿ ಬಂದು ಒಳ್ಳೆಯವರ ಅನುಗ್ರಹ ಆಗ್ಬಿಟ್ರೆ ಎಷ್ಟು ಸಂತೋಷ ಆಗತ್ತಲ್ವ. ಅದೇನ ಇಲ್ಲಿ ಹೇಳ್ತಾರೆ, ಮತ್ತಿಲ್ಲ ಕಾರಣ ಪಾರ್ತಿಡಿಲೆ, ಬೇರೆ ಏನು ಕಾರಣ ಇಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ನನಗೋಸ್ಕರನೇ ಅವರು ಅವತಾರ ಮಾಡಿದ್ರು ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. பார்த்தான் அருஷமயங்கள் பதைப்ப, பார்த்தான் அருஷமயங்கள் பதைப்ப, இப்பார் முழுதும் போர்த்தான் புகழ் கொண்டு புன்மையினே நிடைத்தான் புகழ். இப்பார் முழுதும் போர்த்தான் புகழ் கொண்டு உண்மையினேன் இடைத்தான் புகுந்து. புகுந்து கரெக்ட், புகழ் அல்ல, புகுந்து. தீர்த்தான் இருவினையை தீர்த்து அரங்கன் செய்ய தாளினையோடார்த்தான். தீர்த்தான் இருவினை தீர்த்து அரங்கன் செய்ய தாளினையோடு ஆர்த்தான். இவை எம்மி ராமானுஜன் செய்யும் அற்புதமே, இவை எம்மி ராமானுஜன் செய்யும் அற்புதமே. பார்த்தான் அருஷமயங்கள் பதைப்ப, இப்பார் முழுதும் போர்த்தான் புகழ் கொண்டு புன்மையினே நிடைத்தான் புகந்து. தீர்த்தான் இருவினை தீர்த்து அரங்கன் செய்ய தாளினையோடார்த்தான். இவை எம்மி ராமானுஜன் செய்யும் அற்புதமே. பார்த்தான் அருஷமயங்கள் பதைப்பா, இப்பார் முழுதும் போர்த்தான் புகழ் கொண்டு உண்மையினே நிடைத்தான் புகுந்து. தீர்த்தான் இருவினை தீர்த்து அரங்கன் செய்ய தாளினையோடு ஆர்த்தான்.
இவை எம்மி ராமானுஜன் செய்யும் அற்புதமே. ಇವೆ ಎಮ್ಮಿ ರಾಮಾನುಜನ್ ಶಯ್ಯಂ ಅದ್ಭುತಮೇ. ಏನು ಅದ್ಭುತ ಇವ್ರು ಮಾಡಿದ್ದು ಅಂತ ಹೇಳಿದ್ರೆ, ಕೇವಲ ಅವರ ಕುಡಿನೋಟಕ್ಕೇನೆ 6 ಪಾಷಂಡ ಮತಗಳು ಹೆದರಿ ಚೆದರಿ ಹೋಗ್ಬಿಡ್ತಂತೆ. ಹೇಗೆ ಯಾವುದವ ಪಾಷಂಡ ಮತಗಳು ಅಂದ್ರೆ ಬೌದ್ಧ, ಜೈನ, ಶಾಕ್ಯರು, ಇವರು ಪಾಷಂಡ ಮತಗಳು, ಪಾಶುಪತಾಸ್ತ್ರು, ಚಾರುವಾಕರು, ಮತ್ತೆ ಉಲೂಕ ಅಂತ ಇದೆ, ಮತ್ತೆ ಇದು ಅದ್ವೈತಿಗಳು. ಇವರೆಲ್ಲ ಒಂದು ಮುಂದೆ ಬರುತ್ತೆ. ಅದೆಲ್ಲ ಹೇಗೆ ಅಂದ್ರೆ ವೇದನ ಒಪ್ಕೊಳ್ಳದೇ ಇರೋರು ಒಂದು ಪಂಗಡ, ಅವರನ್ನು ಹೆದರ್ಸ್ಬೇಕಾಯ್ತು. ವೇದನ ಒಪ್ಕೊಂಡವರು ಒಂದು ಪಂಗಡ, ಆದ್ರೆ ವೇದಕ್ಕೆ ತಪ್ಪು ಅರ್ಥ ಹೇಳ್ತಾ ಇದ್ದವರು, ಇಬ್ಬರನ್ನೂ ಖಂಡಿಸ್ಬೇಕಾಯ್ತು ಭಗವದ್ ರಾಮಾನುಜರು. ಇದು ಎಷ್ಟು ಕಷ್ಟದ ಕೆಲಸ ನೋಡಿ. ಆ ತರ ಮಾಡಿ ಪಾರ್ ಮುಳುದುಂ ಪೋರ್ತಾನ್ ಅಂತ ಹೇಳಿದ್ರೆ ಜಗತ್ತೆಲ್ಲ ಹರಡಿತು ಅವ್ರ ಮಹಿಮೆ. ಭಗವದ್ ರಾಮಾನುಜರ ಮಹಿಮೆ ಯಾವಾಗ ಅಂದ್ರೆ ಕಲಿ ತುಂಬಾ ಪ್ರಭಾವವಾಗಿದ್ದು ಇಡೀ ಜಗತ್ತಲ್ಲಿ ಜನರೆಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಯಾವ ಮತಕ್ಕೆ ಹಿಂದೆ ಹೋಗೋದು ಅಂತ ಎಲ್ಲಾ ಮತಗಳನ್ನು ಜನಗಳನ್ನ ಮೋಸ ಮಾಡ್ಕೊಂಡು ಉಜ್ಜೀವನ ಆಗಕ್ಕೆ ದಾರಿ ತಪ್ಪಿಸ್ತಾ ಇತ್ತೆ ಹೊರತು ಏನು ಮಾಡ್ತಾ ಇರ್ಲಿಲ್ಲ. ಅಂತ ಕಾಲಘಟ್ಟದಲ್ಲಿ ಇವರು ಅವತಾರ ಮಾಡಿ ಪಾಷಂಡ ಮತಗಳನ್ನೆಲ್ಲ ಖಂಡಿಸಿದ್ರು. ಇವ್ರ ಕೀರ್ತಿ ಪಾರ್ ಮುಳಿದು ಎಲ್ಲ ಇಡೀ ಜಗತ್ತಿಗೂ ಹರಡ್ತು ಅಂತ ಈ ಮನವಾಳ ಮಾಮುನಿಗಳು ಹೇಳ್ತಾರೆ. ವೇಂಬುಟ್ಟ ಕೈಪ್ ಮಿಹ ಇಂಗ್ ವಡು ಪೋಲ್ ಸಾರಿ ಓಕೆ. ಅವರವರ ಮನವಳ ಮಾಮೂಲಿಗಳು ಹೇಳ್ತಾರಂತೆ. ವೇಂಬುಟ್ರ ಕೈಪ್ ವೀಂಗುವುದು ಪೋಲ್. ವೇಂಬುಟ್ರ ಕೈಪ್ ಅಂದ್ರೆ ಬೇವಿನ ಮರ ಇದೆಯಲ್ಲ, ಅದು ದೊಡ್ಡದಾಗ್ತಾ ಆಗ್ತಾ ಬಲಿತಾ 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 ಅದರಲ್ಲಿ ಕಹಿ ಜಾಸ್ತಿ ಅಂತೆ. ಚಿಗುರಲ್ಲಿ ನೀವು ಬೇವಿನ ಎಲೆ ಚಿಗುರು ತಿಂದ್ರೆ ಏನಷ್ಟು ಕಹಿ ಗೊತ್ತಾಗಲ್ಲ, ತಿನ್ಬಿಡ್ಬೋದು. ಆದ್ರೆ ಬಲ್ತಿರೋ ಎಲೆ ಒಂದು ತಿಂದ್ರೆ ಹೇಗೆ ಕಹಿ ಗೊತ್ತಾಗುತ್ತೋ ಆ ತರ ಹೋಗ್ತಾ ಹೋಗ್ತಾ ಭಗವದ್ ರಾಮಾನುಜರ ಕೀರ್ತಿ ಇದೆಯಲ್ಲ ಅದು ತುಂಬಾ ಎಲ್ಲ ಕಡೆ ಹರಡ್ಕೊಂತು, ಎಲ್ಲರಿಗೂ ವಿಷಯ ಗೊತ್ತಾಯ್ತು ಅಂತ. ಆ ಬಲಿತಷ್ಟು ಕೈ ಹೆಚ್ಚು ಹೇಗೆ ಬೇವು ಆ ತರ ಇವರು ಅಷ್ಟೇ ಹೋಗ್ತಾ ಹೋಗ್ತಾ ಎಲ್ಲ ಜನರನ್ನು ಆಕರ್ಷಿಸಕ್ ಶುರು ಮಾಡಿದ್ರು. ಅವರು ಪಾಷಂಡ ಮತಗಳನ್ನೆಲ್ಲ ಎಲ್ಲ ಹೆದರ್ಕೊಂಡು ಹೊರಟೋಗಿದ್ರು. ನನ್ನಂತ ಇದೆಲ್ಲ ಅವ್ರು ಮಾಡೋ ದೊಡ್ಡ ಕೆಲಸ, ಭಗವದ್ ರಾಮಾನುಜರು ಮಾಡೋದು ದೊಡ್ಡ ಕೆಲಸ. ಆದ್ರೆ ನನ್ನಂತ ಹೀನನಾದವನ್ನ ಯಾರು ಇವರು ತಿರುವರಂಗ ತಮ್ಮದನಾರ್ ಹೇಳ್ಕೊಳ್ತಾರೆ. ಅವರು ನನಗೆ ನನ್ನ ಇರುವಿನೈ ಪೋರ್ತ, ನನ್ನ 2 ಪಾಪ ಪುಣ್ಯ ಇರುವಿನೈ ಅಂತ ನಾವು ಹೇಳ್ತೀವಲ್ಲ, ಅದನ್ನ ಕಳೆದು ನನಗೆ ಮೋಕ್ಷ ಕರುಣಿಸಿದ್ರಲ್ಲ, ಇದು ಎಂಥ ಆಶ್ಚರ್ಯ, ಇದು ಎಂಥ ಅದ್ಭುತ, ಇದೇನೇ ಅದ್ಭುತ ಅಂತ ಹೇಳ್ತಾರೆ. ಶ್ರೀರಂಗ ಇದರಲ್ಲಿ ರಂಗನಾಥನ ಪಾದದಲ್ಲಿ ನನ್ನನ್ನು ಸೇರೋ ತರ ಮಾಡಿದ್ರಲ್ಲ ಇವರು ಅಂತ. ರಂಗನಾಥನ ಪಾದ ಅಂದ್ರೆ ಬರೀ ದೇವಸ್ಥಾನದಲ್ಲಿ ದುಡ್ಡು ಹೊಡೆಯೋದು ಅದೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಭಗವಂತನ ಪಾದದಲ್ಲಿ ನನ್ನ ಸೇರ್ಸಿದ್ರಲ್ಲ ಇವರು, ಇದೇ ರಾಮಾನುಜರು ಮಾಡಿದ್ದು ಅದ್ಭುತ ಅಂತ. ಅಂದ್ರೆ ಒಬ್ಬ ನೀಚ, ಏನಕ್ಕೂ ಅವನು ಇದಕ್ಕೆ ಅರ್ಹತೆನೇ ಇಲ್ದೇ ಇರೋನು, ಕ್ಷಮೆಗೆ ಅರ್ಹತೆನೇ ಇಲ್ದೇ ಇರೋನು, ಭಗವಂತನ ಹತ್ರ ಹೋಗಕ್ಕೆ ಅರ್ಹತೆ ಇಲ್ದೇ ಇರೋನು ಅಂತವನ್ನ ನನ್ನಂತ ಹೀನನ್ನ ಶ್ರೀರಂಗನಾಥನ ಪಾದದಲ್ಲಿ ಸೇರಿಸಿದ್ರಲ್ಲ, ಇದು ಅದ್ಭುತ ಅಲ್ವಾ? ಇದಕ್ಕಿಂತ ಅದ್ಭುತ ಏನ್ ಯಾವ್ದು ಬೇಕು ನಿಮ್ಗೆ ಅಂತ ಕೇಳ್ತಾರೆ. ಮುಂದಿನ ಹಾಡಿಗೆ ಹೋಗೋಣ. ಅದ್ಭುತಂ ಶೆಮ್ಮಗಿ ರಾಮಾನುಷನ್, அற்புதன் செம்மையே ராமானுஜன், ஆள வந்த கற்பகம் கத்தவர் காமுருஷீல. என்னை ஆள வந்த கற்பகம் கத்தவர் காமுருஷீலன், கருதறிய பல் உயிர்களும் பல்லு ஓகே. பல்பல் உயிர்களும் பல்லுலகும் பரதென்னும், கருதறிய பற்பல் உயிர்களும் பல்வுலகும் யாவும்
ಪರನದೆನ್ನುಂ. ಪರನದೆನ್ನು ಕರೆಕ್ಟ್, ಪರದೆನ್ನು ಅಂತ ಹೇಳ್ಬಿಟ್ಟೆ ನಾನು, ಒಂದಷ್ಟೇ ಹೇಳ್ಬಿಡ್ತೀನಿ. ಕರುದರಿಯ ಪಲ್ಪಲ್ಲು ಇರ್ಹಳುಂ ಪಲ್ಲುಲಹುಂ ಯಾವುಂ ಪರನದೆನ್ನುಂ. ಇಲ್ಲಿ ಪರ್ಪಲ್ಲು ಈರ್ಹಳಂ ಅಂತಿದೆ. ಓಕೆ, ಅದು ಹೌದು, ಪರ್ಪಲ್. ಓಕೆ, ಪರ್ಪಲ್. ಪರ್ಪಲ್ ಅಂದ್ರೆ ಹಲವಾರು ಅಂತ, ಪರ್ಪಲ. ಕರುದರಿಯ ಪಲ್ಪಲ್ಲು ಇರ್ಹಳುಂ ಪಲ್ಲುಲಹುಂ ಯಾವುಂ ಪರನದೆನ್ನುಂ. கருதறிய பற்பல்லு உயிர்களும் பல்வுலகு யாவும் பரனதென்னும். நற்பொருள் தன்னை நற்பொருள் தன்னை நானிலத்தே வந்து நாட்டினனே. இந்நானிலத்தே வந்து நாட்டினனே. அற்புதம் செம்மை ராமானுஜன் என்னை ஆள வந்த கற்பகம் கத்தவர் காமுரு சீலர். கருதறிய பற்பல் உயிர்களும் பல்லுலகும் யாவும் பரனதென்னும். நற்பொருள் தன்னை நானிலத்தே வந்து நாட்டினனே. அற்புதன் செம்மை இராமானுஜன் என்னை ஆள வந்த கற்பகம் கத்தவர் காமுரு சீலன். கருதறிய பற்பல் உயிர்களும் பல்வுலகு யாவும் பரனதென்னும். நற்பொருள் தன்னை இந்நானிலத்தே வந்து நாட்டினனே. ಅದ್ಭುತಂ ಶೆಮ್ಮೈ ರಾಮ. ಅವರೇ ಒಂದು, ರಾಮಾನುಜರೇ ಒಂದು ಅದ್ಭುತ. ಅವರು ಅವತಾರ ಅದಕ್ಕಿಂತ ಅದ್ಭುತ, ಅವ್ರು ಮಾಡೋ ಕೆಲಸ ಅದಕ್ಕಿಂತ ಅದ್ಭುತ. ನನ್ನನ್ನು ಅನುಗ್ರಹ ಮಾಡಿದ್ದಂತೂ ವಿಪರೀತ ಅದ್ಭುತ ಅಂತ ಹೇಳ್ಕೊಂಡು, ಎಣ್ಣೆಯ ಆಳ ಬಂದ ಕರ್ಪಹಂ. ಕರ್ಪಹಂ ಅಂತ ಹೇಳಿದ್ರೆ ಕಲ್ಪವೃಕ್ಷ. ಕಲ್ಪವೃಕ್ಷ ಅನ್ನೋದು ವೈಕುಂಠದಲ್ಲಿ ಇರೋಂಥ ವೃಕ್ಷ. ಏನ್ ಕೇಳಿದ್ರು ಅದನ್ನೆಲ್ಲ ಇದರಲ್ಲೂ ಇದೆ. ಕಾಮಧೇನು ಕಲ್ಪವೃಕ್ಷ ಎಲ್ಲ ಇದ್ರಲ್ಲಿರುವಂಥದ್ದು, ಅಮರಾವತಿಲಿ ಇರುವಂಥದ್ದು, ಕೇಳಿದ್ದನ್ನೆಲ್ಲ ಕೊಡುತ್ತೆ ಅಂತ. ಆ ಕಲ್ಪವೃಕ್ಷ, ಈ ಕಲ್ಪವೃಕ್ಷ ಏನಪ್ಪಾ ಅಂತ ಹೇಳಿದ್ರೆ ಮೋಕ್ಷವನ್ನು ಕೊಡುತ್ತೆ. ಅಮರಾವತಿಲಿರೋ ಕಲ್ಪವೃಕ್ಷ ಬೇಕಾದ್ರೆ ನಿಮಗೆ ಮೋಕ್ಷವನ್ನು ಕೊಡಕ್ಕಾಗದೇ ಇರ್ಬೋದು, ಆದ್ರೆ ಈ ಕಲ್ಪವೃಕ್ಷ, ರಾಮಾನುಜ ಅನ್ನೋ ಕಲ್ಪವೃಕ್ಷ ಮೋಕ್ಷವನ್ನು ಕೊಡುತ್ತೆ. ಅನೇಕ ಚೇತರನ್ನ ಉದ್ಧರಿಸೋ ಬಂದವರಾಗಿದ್ರು ಕೂಡ ನನ್ನ ಬಗ್ಗೆ ಯಾಕೆ ಅವ್ರಿಗೆ ವಿಶೇಷ ಪ್ರೇಮ ನನಗೆ ಅರ್ಥ ಆಗೋದಿಲ್ಲಪ್ಪ ಅದು ಅಂತ ಹೇಳ್ತಾರೆ. ನನ್ನ ಬಗ್ಗೆ ವಿಶೇಷ ಪ್ರೇಮ. ಕಲ್ಪವೃಕ್ಷ ಬೇಡಿದೆಲ್ಲ ಕೊಡುತ್ತೆ, ಆದ್ರೆ ಮೋಕ್ಷ ಕೊಡುತ್ತಾ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಕಲ್ಪವೃಕ್ಷ ಅಂದಮಿಲ್ ಪೇರಿಂಬತ್ ಕೊಡುತ್ತೆ. ಇದು ಅಡಿಯರೋಡ್ ಇರಂದಮೈ ಅಂತ ಹೇಳ್ತಾರಲ್ಲ, ಆತರ ಅಂತ ಇಲ್ಲದೆ ಇರುವಂತ ಪೇರಿಂಬಂ ಕೊಡುವಂತ ಒಂದು ಕಲ್ಪವೃಕ್ಷ ಇದು. ಅದು ಈ ಭಗವದ್ ರಾಮಾನುಜ. ಕಟ್ಟವರ್ ಕಾಮುರು ಶೀಲರ್ ಅಂತ ಹೇಳಿದ್ರೆ, ಇದನ್ನ ಯಾರು ಹೇಳಿದ್ರು ಅಂತ ಹೇಳಿದ್ರೆ ಕಟ್ಟವರ್ ಕಾಮುರುಶೀಲರು. ಇವರಿಗೆ ಎಲ್ಲಾ ವಿಷಯಗಳನ್ನ ಉಣರ್ದವರಂತ ಹಿಂದಿನ ಹಾಡಲ್ ಬಂತಲ್ಲ, ಆತರ ಕಟ್ರವರ್ ಅಂದ್ರೆ ಎಲ್ಲಾ ವಿಷಯ ತಿಳಿದವರು. ಯಾರು ಕಟ್ರವರ್ ಕಾಮುರುಶೀಲರ್, ಎಲ್ಲ ಭಗವದ್ ರಾಮಾನುಜರ ಮೇಲೆ ಅತ್ಯಂತ ಪ್ರೀತಿ ಇರೋರು. ಯಾರಪ್ಪ ಅಂದ್ರೆ ವಡಗನಂಬಿ, ಕಿಡಾಂಬಿ ಆಚಾನ್, ಇವರೆಲ್ಲಾನು ಅವರಿಗೆ ಅತ್ಯಂತ ಹತ್ತಿರದಲ್ಲಿ ಮತ್ತೆ ತುಂಬಾ ಭಗವದ್ ರಾಮಾನುಜರ ಮೇಲೆ ವಿಶೇಷ ಪ್ರೀತಿ ಇರೋರು ಅಂತ. ಈ ಎರಡಕ್ಕೂ ವಿಶೇಷವಾಗಿ ಅನೆಕ್ಡೋಟ್ಸ್ ಅಂತಾರಲ್ಲ, ಆ ತರ ನಮಗೆ ವರಲಾರಲ್ಲಿ ಸಿಗುತ್ತೆ. ವಡಗನಂಬಿ ಒಂದ್ಸತಿ ಇದು ಕಾಂಚೀಪುರದಲ್ಲಿ ಉತ್ಸವ ಬರ್ತಾ ಇದ್ದಾಗ ಅಲ್ಲಿ ಭಗವದ್ ರಾಮಾನುಜರು ಹೇಳ್ತಾ ಇದ್ರಂತೆ, ಅವ್ರಿಗೆ ಅಂತರಂಗ ಕೈಂಕರ್ಯ ಮಾಡ್ತಾ ಇದ್ದವರು ವಡಗನಂಬಿ. ಭಗವದ್ ರಾಮಾನುಜರು ಹೇಳ್ತಾರೆ, ಅಯ್ಯೋ ಉತ್ಸವ ಬರ್ತಾ ಇದೆ, ಬಾ ನೀನು ಹೊರಗಡೆ ಶ್ರೀರಂಗದಲ್ಲಿ ಉತ್ಸವ ಬಂದ್ಬಿಡತ್ತೆ, ಬಾ ಹೊರಟೋಗತ್ತೆ ಅಂತ ಹೇಳಿದ್ರೆ, ಉತ್ಸವ ಬಂದ್ರೆ ಬರ್ಲಿ ಪರವಾಗಿಲ್ಲ, ದೇವ್ರು ನೇನು ಹೊರಟೋಗ್ತಾರೆ, ಬಾ ನೋಡ್ತೀಯ ಅಂತ ಹೇಳಿದ್ರೆ, ನಿಮ್ ದೇವ್ರನ್ನ ನೀವು ನೋಡ್ಕೊಳ್ಳಿ, ನಮ್ ದೇವ್ರಿಗೆ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ, ಅದ್ ಸೀದೋದ್ರೆ ಯಾರು ನಮ್ ದೇವ್ರಿಗೆ ಹಾಲು ನೋಡ್ಕೊಳ್ಳೋರು, ನಾನು ಇದನ್ನ ನೋಡ್ಕೊಳ್ತೀನಿ ಅಂತ ಅವ್ರು ಬರೋದಿಲ್ಲ ಅಂತ. ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಅಭಿಮಾನ ಭಗವದ್ ರಾಮಾನುಜರ ಮೇಲೆ. ಅವ್ರ ಕೈಂಕರ್ಯ ಬಿಟ್ಟು ಬೇರೆ ಏನು ಇಲ್ಲ ಅಂತ. ಹೇಗೆಂದ್ರೆ ಕಣ್ಣಿನಂ ಶಿರುತ್ತಾ ಬಿನಾಲ್ ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್ ಎನ್ನಪ್ಪನಿಲ್ ಅಂತ ಹೇಳ್ತಾರಲ್ಲ ಇವರು ಮುದ್ರಕವಿ ಆಳ್ವರು. ಅದೇ ತರ ಈ ವಡಗನಂಬಿನೂ ಹಾಗೇನೆ. ಅದೇ ತರ ಈ ಕಿಡಾಂಬಿ ಆಚಾನ್ ಅನ್ನೋರು, ಅವರು ಅಷ್ಟೇ. ಕಿಡಾಂಬಿ ಆಚಾನ್ ಅಂತ ಹೇಳೋರು ಅವರು
ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರ ಹತ್ರ ಭಗವದ್ ರಾಮಾನುಜರ ಸಂಬಂಧಿನೇ ಆಗ್ಬೇಕು ಅವರು ತಿರುಗಷ್ಟು ಇವ್ರು ನಂಬಿ ಎದುರುಗಡೆ ಬರ್ತಾರೆ. ಬಂದಾಗ ಪೆರಿಯ ಇವರು ಅಲ್ಲೇ ಎಲ್ಲಿ ನೋಡಿದ್ರು ಶ್ರೀ ವೈಷ್ಣವರು ಎಲ್ಲಿ ನೋಡಿದ್ರೆ ಅಲ್ಲೇ ಅಡ್ಡ ಬಿದ್ದು ನಮಸ್ಕಾರ ಮಾಡ್ಬೇಕು ಅಂತ ಇದೆ. ಅವ್ರನ್ನ ನೋಡಿದ ತಕ್ಷಣ ಹಾಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾ ಇರ್ತಾರೆ. ದಾರಿನಲ್ಲಿ ಮರಳು ಕಾದೋಗಿರತ್ತೆ. ಅವಾಗ ಏಳು ಅಂತಾನೆ ಹೇಳೋದಿಲ್ವಂತೆ, ನಮಸ್ಕಾರ ಮಾಡಿದ್ರೆ ಹಂಗೇ ಮಲ್ಕೊಂಡಿರ್ತಾರೆ. ಅವಾಗ ಈ ಕಿಡಂಬಿ ಆಚಾರ ನೋಡ್ಬಿಟ್ಟು ಕೋಪ ಬಂದ್ಬಿಡತ್ತೆ. ಅವಾಗೆ ಹೇಳ್ತಾರೆ, ಏನ್ ಸ್ವಾಮಿ ಇವ್ರು ಇಷ್ಟು ಇದ್ ಮಾಡ್ತಾ ಇದ್ರೇನು? ಪೆರಿಯ ನಂಬಿ ಹೇಳ್ತಾರೆ, ಇಷ್ಟು ಅವರು ನಮಸ್ಕಾರ ಮಾಡ್ತಾ ಇದಾರೆ, ಅಲ್ಲಿ ಮರಳೆಲ್ಲ ಕಾದೋಗ್ಬಿಟ್ಟಿದೆ, ಅವ್ರ ಮೈಯೆಲ್ಲ ಸುಟ್ಟೋಗಲ್ವಾ, ನೀವು ಏಳು ಅಂತಾನೆ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಇವಾಗ ನಾನು ಹೇಳ್ತೀನಿ, ನೀವೇ ಅವ್ರಿಗೆ ಸರಿಯಾದವ್ರು ಅಂತರಂಗ ಕೈಂಕರ್ಯ ಮಾಡಕ್ಕೆ ಶ್ರೀಕಾರ್ಯ ಅಂತ ಹೇಳ್ತಾರಲ್ಲ ಅದಕ್ಕೆ. ಯಾಕೆಂದ್ರೆ ಯಾರಿಗೆ ಭಗವದ್ ರಾಮಾನುಜರ ಮೇಲೆ ತುಂಬಾ ಪ್ರೀತಿ ಇದೆಯೋ ಅವರೇ ಅವರ ಅಂತರಂಗ ಕೈಂಕರ್ಯ ಮಾಡ್ಬೇಕು. ಅಂತ ಜನ ಯಾರು ಅಂತ ಹುಡುಕ್ತಾ ಇದ್ದೆ, ಅದಕ್ಕೋಸ್ಕರ ಈ ಪರೀಕ್ಷೆ ಇಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ ರಾಮಾನುಜರಿಗೆ ಮೈ ಸುಟ್ಟೋಗ ತಕ್ಷಣ ಯಾರಿಗೆ ಕೋಪ ಬರುತ್ತೆ? ಇವ್ರಿಗೆ ಕಿಡಂಬಿ ಆಚಾರ್ಯ ಕೋಪ ಬರುತ್ತೆ. ಅವ್ರಿಬ್ರನ್ನ ಇಲ್ಲಿ ಹೇಳ್ತಾರೆ. ಇದ್ರಲ್ಲಿ ಇವರು ಕಿಡಂಬಿ ಆಚಾರ್ಯ ಮತ್ತೆ ಇವರಿಬ್ರು ಉಣರ್ದವ್ರು, ಅಂದ್ರೆ ಇಲ್ಲಿ ಎಲ್ಲ ತಿಳಿದವರು ಕற்றವರ್ ಕಾಮರುಶೀಲರ್ ಅಂತ ಹೇಳ್ತಾರೆ ಅವರನ್ನ. பல் பல் உயிர்களும் பல்லுலகும் யாவும் ಪರನದೆನ್ನುಂ ಕರುದರಿಯ. ಎಲ್ಲ ಕಷ್ಟವಾದ ಒಂದು ವಿಷಯ ಯಾವ್ದಪ್ಪ ಅಂತ ಹೇಳಿದ್ರೆ, ಜೀವಾತ್ಮ ಬೇರೆ ಪರಮಾತ್ಮ ಬೇರೆ, ಪರಮಾತ್ಮನಲ್ಲೇ ಎಲ್ಲ ಜೀವಾತ್ಮವೂ ಅಡಗಿದೆ, ಎಲ್ಲ ಜೀವಾತ್ಮಗಳಿಗೂ ಒಳಗೂ ಪರಮಾತ್ಮ ಇದ್ದಾನೆ. ಇದು ಎಲ್ಲ ಸಮಸ್ತ ಎಲ್ಲ ಚೇತನ ಅಚೇತನ ಎಲ್ಲ ವಸ್ತು ಒಳಗೂ ಭಗವಂತ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ಈ ವಿಷಯಗಳೆಲ್ಲ ಪರ್ಪಲ್ಲುಯಿರ್ಗಳು ಎಲ್ಲ ಜೀವರಾಶಿಗಳು, ಪಲ್ಲುಲಹಂ ಲೋಕದಲ್ಲಿರೋ ಎಲ್ಲ ಪರಣದೆನ್ನೋ ಎಲ್ಲ ಪರಮಾತ್ಮನಿಗೆ ಸೇರಿದ್ದು ಅನ್ನೋದನ್ನ ಆ ವಿಷಯವನ್ನು ನರ್ಪರುಳ್ ತನ್ನೈ, ಈ ಒಂದು ಒಳ್ಳೆ ವಿಷಯವನ್ನ ಎಲ್ಲರಿಗೂ ತಿಳಿಯೋ ತರ ಹೇಳಿದ್ರಲ್ಲ ಭಗವದ್ ರಾಮಾನುಜರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಇನ್ನ ನಿಲತ್ತೆ ಒಂದು ನಾಟಿನನೆ, ಈ ಜಗತ್ತಲ್ಲಿ ಎಲ್ಲರಿಗೂ ಈ ವಿಷಯ ತಿಳಿಯೋ ತರ ಮಾಡಿದ್ರಂತೆ. ಎಲ್ಲರೂ ಇವಾಗ ಏನ್ ಅನ್ಕೊಂಡ್ರು, ಅವ್ರವ್ರು ಜೀವಾತ್ಮಗಳೆಲ್ಲ ನಾನ್ ಬದುಕಿದ್ದೀನಿ, ನನ್ನ ಶ್ರೇಯಸ್ಸಿಂದಾನೇ, ನನ್ನ ನಾನ್ ಕಷ್ಟ ಪಡೋದ್ರಿಂದಾನೇ ನಾನ್ ಚೆನ್ನಾಗಿದ್ದೀನಿ ಅಂತ. ನಮ್ಮೊಳಗೆ ಭಗವಂತ ಇದ್ದಾನೆ, ಅವನ್ ನಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದ್ದಾನೆ, ಅವನೇ ನಮ್ಮನ್ನ ಕಾಯೋನು ಅಂತ ಗೊತ್ತೇ ಇರ್ಲಿಲ್ಲ. ಭಗವಂತ ಬೇರೆ, ನಾವೆಲ್ಲ ಜೀವಾತ್ಮಗಳು, ನಾವೆಲ್ಲ ಹೋಗಿ ಅವನನ್ನ ಸೇರ್ಬೇಕು, ವೈಕುಂಠದಲ್ಲಿ ಅಲ್ಲಿ ಪರ್ಮನೆಂಟ್ ಆಗಿ ಕೈಂಕರ್ಯ ಮಾಡ್ಬೇಕು ಅನ್ನೋ ವಿಷಯ ಎಲ್ಲ ಗೊತ್ತೇ ಇರ್ಲಿಲ್ಲ. ಇವೆಲ್ಲ ಅಜ್ಞಾನದಿಂದ ಗೊತ್ತಿಲ್ಲದೆ ಇತ್ತು. ಆದ್ರೆ ಈ ಎಲ್ಲಾ ವಿಷಯವನ್ನು ಎಲ್ರಿಗೂ ಸಾಮಾನ್ಯದವ್ರಿಗೂ ಎಲ್ಲ ಗೊತ್ತಾಗೋತರ ವಿಷಯವನ್ನ ನಾಟಿನನೆ ನಟ್ರಂತೆ. ಅದು ಒಂಥರ ಬೀಜ ನಡ್ತೀವಲ್ಲ ಆ ತರ ಎಲ್ಲರಿಗೂ ಮನ್ಸಲ್ಲಿ ಗಟ್ಟಿಯಾಗಿ ಆ ವಿಷಯ ನಿಂತ್ಕೊಳ್ಳೋ ತರ ಹೇಳಿದ್ರು ಭಗವದ್ ರಾಮಾನುಜರು. ಬಂದು ಈ ವಿಷಯವನ್ನ ಹೇಳಿದ್ರು, ಸ್ಥಿರವಾಗಿ ಸ್ಥಾಪಿಸಿದ್ರು. ಇದರಲ್ಲಿ ಬಾಕಿ ಮತಗಳನ್ನೆಲ್ಲ ಖಂಡಿಸಿ ನಮ್ಮ ಮತವನ್ನ ಸ್ಥಾಪಿಸ್ಬೇಕಾದ್ರೆ ಭಗವಂತನ ವಿಷಯವನ್ನ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗೋ ತರ, ಮನಸ್ಸಿಗೆ ನಾಟೋ ತರ ಎಲ್ಲರಿಗೂ ಹೇಳಿದ್ರು ಅಂತ. ಮುಂದಿನ ಹಾಡು ಹೋಗೋಣ. நாட்டிய நீஷ சமயங்கள் மாண்டன, நாட்டிய நீஷ சமயங்கள் மாண்டன, நாரணனை காட்டிய வேதம் களிப்புத்தது, நாரணனை காட்டிய வேதம் களிப்புத்தது, தென்குருகை வள்ளல் வாட்டமிலா வண்தமிழ் மறைவாழ்ந்தவர் மறைவாழ்ந்தது, தென்குருகை வள்ளல் வாட்டமிலா வண்தமிழ் மறைவாழ்ந்தது, மண்ணுலகில் ஈட்டிய சீலத்து, மண்ணுலகில் ஈட்டிய சீலத்து, ராமானுஜன் தன்னிணையடியே ராமானுஜன் தன்னியல்பு கண்டே, ராமானுஜன் தன் இயல்பு கண்டே, நாட்டிய நீஷ சமயங்கள் மாண்டன, நாரணனை காட்டிய வேதம் களிப்புற்றது, தென்குருகை வள்ளல் வாட்டமிலா வண்தமிழ் மறைவாழ்ந்தது, மண்ணுலகில் ஈட்டிய சீலத்து, ராமானுஜன் தன்னியல்பு கண்டே. நாட்டிய நீஷ சமயங்கள் மாண்டன,
நாரணனை காட்டிய வேதம் களிப்புற்றது, தென்குருகை வள்ளல் வாட்டமிலாவன் தமிழ் மறை வாழ்ந்தது, மண்ணுலகில் ஈட்டிய சீலத்து இராமானுஜன் தன் இயல்பு கண்டே. ಇದು ನಾಟ್ಯ ನೇಷನ ಸಮಯಗಳ ಮಂಡನ ಅಂದ್ರೆ ಸ್ಥಿರವಾಗಿ ಈ ಪಾಷಂಡ ಮತಗಳೆಲ್ಲ ಬೇರೂರ್ಬಿಟ್ಟಿತ್ತಂತೆ. ಎಲ್ಲಿ ಸಮಾಜದಲ್ಲಿ ಈ 6 ಮತಗಳು ಇದೆಯಲ್ಲ, ಬಾಹ್ಯ ಮತಗಳು, ಶಾಕ್ಯರು, ಶಮಣರು, ಚಾರ್ವಾಕರು, ಉಲೂಕರು, ಅದ್ವೈತಗಳು ಇವೆಲ್ಲ ಚೆನ್ನಾಗಿ ಬೇರೂರ್ಕೊಂಡ್ಬಿಟ್ಟಿತ್ತು ಸಮಾಜದಲ್ಲಿ. ಅದನ್ನ ಸ್ಥಿರವಾಗಿ ಬಲ್ತಿದ್ದ ಈ ಪಾಷಂಡ ಮತಗಳನ್ನೆಲ್ಲ ಬಿಟ್ಟು ಹೋದು. ಯಾವಾಗ ಅಂತ ಹೇಳಿದ್ರೆ ವೇದಕ್ಕೆ ಭಾಷ್ಯ ಬರೆದಲ್ಲ, ಅವಾಗ ಎಲ್ಲ ಮತಗಳನ್ನು ಪರಮತಗಳನ್ನೆಲ್ಲ ಖಂಡಿಸಿದ್ರು ಅವರು. ಭಗವಂತನನ್ನು ತೋರಿಸುವ ವೇದಗಳು ಧೈರ್ಯವಾಗಿ ಶಕ್ತಿ ರೀಚಾರ್ಜ್ ಆದ್ವಂತೆ. ಅದನ್ನೇ ಇಲ್ಲಿ ಹೇಳ್ತಾರೆ, ನಾರಣನೇ ಕಾಟಿಯ ವೇದಂ ಕಳಿಪುಚ್ಚದೆ. ಅವ್ರು ಹೇಳ್ತಾರೆ, ವೇದಕ್ಕೆ ವೇದ ಪುರುಷ ಇದೆಯಲ್ಲ, ಅದನ್ನ ಒಂದು ಸ್ತ್ರೀಗೆ ಹೋಲಿಸಿ ತುಂಬಾ ದುಃಖದಿಂದ ತಲೆ ಬಾಗಿಸ್ಕೊಂಡು ಕೂತಿರೋ ತರ ಇತ್ತಂತೆ ಯಾವಾಗ ಭಗವದ್ ರಾಮಾನುಜರು ಅವತಾರ ಮಾಡಿದಾಗ. ಕಾರಣ ಏನಪ್ಪಾ ಅಂದ್ರೆ ಈ ಪಾಷಾಣ ಮತಗಳೆಲ್ಲ ತಲೆ ಎತ್ಕೊಂಡು ವೇದಗಳನ್ನೇ ಎಲ್ಲ ಅಮುಕ್ಬಿಡ್ತಾ ಇದ್ರಂತೆ. ಏನಾದ್ರು ಹೇಳಿದ್ರೆ ಎಲ್ಲ ವಿತಂಡವಾದ ಮಾಡ್ಕೊಂಡು ಯಾವ್ದೋ ವೇದಗಳನ್ನೇ ಎಲ್ಲ ಖಂಡಿಸ್ಬಿಡೋದು. ಅವಾಗ ಅದು ಪಾಪ ತುಂಬಾ ಕುಗ್ಗೋಗಿ ತೇಜಸ್ ಇಲ್ದೆ ಇತ್ತಂತೆ. ಅದಕ್ಕೆ ತೇಜಸ್ ಬಂತು ಮತ್ತೆ ಅಂತ ಹೇಳ್ತಾರೆ. ಭಗವದ್ ರಾಮಾನುಜರು ಬಂದ ಮೇಲೆ ವೇದಗಳಿಗೆ ಕೂಡ ಒಂದು ಧೈರ್ಯವಾಗಿ ತಲೆ ಎತ್ತಿ ಶಕ್ತಿ ಬಂತು, ಅವಕ್ಕೂ ತೇಜಸ್ ಬಂತು. ಇದು ರಾಮಾನುಜರು ಬರೆದ ಭಾಷ್ಯದಿಂದಾಗಿ ಆಯ್ತು. ಇದಕ್ಕೆ ಯಾಕಂದ್ರೆ ಬೋಧಾಯನ ವೃತ್ತಿಯನ್ನ ಕಷ್ಟಪಟ್ಟು ಹೋಗಿ ಅಲ್ಲಿ ತಗೊಂಡು ಬಂದು ಎಲ್ಲರಿಗೂ ಭೇದ ಶ್ರುತಿ ಮತ್ತು ಅಭೇದ ಶ್ರುತಿಗೆ ಘಟಕ ಶ್ರುತಿಯಾಗಿ ಎಲ್ಲವನ್ನು ಉಪಯೋಗಿಸ್ಕೊಂಡು ಎಲ್ಲರಿಗೂ ಸ್ತ್ರೀಯ ಶೂದ್ರಾದಿಗಳಾಗಿ ಎಲ್ಲರಿಗೂ ಮೋಕ್ಷ ಉಂಟು ಅಂತ ಎಸ್ಟಾಬ್ಲಿಷ್ ಮಾಡಿ ಜನಾನುರಾಗಿ ಆದ್ರು. ಅವರು ಜನಗಳಿಗೆ ಹಿಡಿಸೋ ತರ ಒಂದು ಮತವನ್ನ ತಂದಿಟ್ರು. ಅದನ್ನೇ ಇಲ್ಲಿ ಹೇಳಿದೆ, ತೆನ್ಕೂರು ಹೈ ಪಿರಾನ್ ವಾಟಮಿಲಾವಣ್ ತಮಿಳ್ ಮರೈ வாழ்ந்தது. ತೆನ್ಕೂರು ಹೈ ಪಿರಾನ್ ಅನ್ನ ಕರೆಸಿ ಅವರಿಗೆ ಒಂದು ಕೆಲಸ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಭಗವದ್ ರಾಮಾನುಜರು ಆಳವಂದಾರನ್ನ ನನಗೆ ಆಜ್ಞೆ ಮಾಡಿದ್ದಾರೆ. ನಾನು ಅವರು ಮಾನಸಿಕವಾಗಿ ಅವರನ್ನ ಗುರುವಾಗಿ ತಗೊಂಡಿದ್ದೀನಿ. ಅವರು ಆಜ್ಞೆ ಪ್ರಕಾರ ನನಗೆ ಆಳವಂದಾರ್ದು ತಿರುವಾಳ್ಮೊழிದು ಅದಕ್ಕೆ ಭಾಷ್ಯ ಬರ್ಸ್ಬೇಕು. ಅದಕ್ಕೆ 6000 ಪಡಿಯನ್ನ ಈ ತೆನ್ಕೂರು ಹೈ ಪಿಳ್ಳಾನ್ ಇದಾರಲ್ಲ ಅವ್ರನ್ನ ಕರೆಸಿ ಅವ್ರ ಹತ್ರ ಬರ್ಸ್ತಾರೆ. ಅದ್ ಬರ್ಸಿದ್ಮೇಲೆ ಎಲ್ಲರಿಗೂ ಕಷ್ಟವಾಗಿದ್ದಿದ್ದು ತಿರುವಾಮಳಿ ಕೂಡ ಎಲ್ಲರಿಗೂ ಶಾವು ಗ್ರಂಥ ಅಂತ ಆಗ್ಬಿಡುತ್ತೆ. ಒಂದ್ಗೆ ಯಾರು ಓದ್ತಾನೆ ಇರ್ಲಿಲ್ಲ. ಅವಾಗ ಎಲ್ಲರಿಗೂ ಅರ್ಥ ಆದ್ಮೇಲೆ, ಇದೆಲ್ಲ ಬರೀ ಭಗವದ್ ವಿಷಯನೇ ಇದೆ, ಇದ್ರಲ್ಲಿ ಬೇರೆ ಏನಿಲ್ಲ ಅಂತ ಹೇಳಿ ಎಲ್ಲಾರು ಓದಕ್ ಶುರು ಮಾಡಿದ್ರು. ಎಲ್ಲರಿಗೂ ಅರ್ಥನೂ ಆಯ್ತು. ಈ ಇಟ್ಟಿಯ ಶೀಲತ್ ಅದರ ಗುಣವನ್ನ ಎಲ್ಲರಿಗೂ ತಿಳಿಯೋ ತರ ಮಾಡಿದ್ರು. ಯಾಕೆ ವ್ಯಾಖ್ಯಾನ ಬರೆಸಿ ಎಲ್ಲರಿಗೂ ಗೊತ್ತಾಗೋ ತರ ಮಾಡಿದ್ರು ಅಂತ. ರಾಮಾನುಜನ್ ತನ್ನಿಯಲ್ವ ಕಂಡೆ. ಇದು ಅವರು ಸಹಜವಾಗಿ ಮಾಡುವಂಥದ್ದು. ಭಗವದ್ ರಾಮಾನುಜರು ಏನ್ ಕೆಲಸ ಮಾಡಿದ್ರು ಅದಕ್ಕೊಂದು ಕೀರ್ತಿ ಬರುವಂಥದ್ದು, ಎಲ್ಲರನ್ನ ಹೋಗಿ ಸೇರ್ಬೇಕು ಅನ್ನೋಂಥದ್ದು. ಜಾತಿ ಭೇದ, ಮತಗಳು, ಲಿಂಗ ಭೇದ ಯಾವುದೂ ಇರಬಾರ್ದು, ಎಲ್ಲರಿಗೂ ಹೋಗಿ ಸೇರ್ಬೇಕು ಅನ್ನೋದಕ್ಕೋಸ್ಕರ ಆತರ ಒಂದು ಮಾಡಿದ್ರು. ಈ ಮತವನ್ನ ಅದರಲ್ಲಿ ಮೋಕ್ಷ ಎಲ್ಲರಿಗೂ ಉಂಟು ಅನ್ನೋದನ್ನ ಸ್ಥಾಪಿಸಿದ್ರು. ತುಂಬಾ ಒಳ್ಳೆ ವಿಷಯ ಅಲ್ವಾ, ಎಲ್ಲಾರ್ಗು ಇಷ್ಟ ಆಗತ್ತೆ ಅವಾಗ ಮಾಡಿ. ಆಮೇಲೆ ಏನಾದ್ರು ಈ ರಾಮಾನುಜನ್ ತಂದೆಯಲ್ರು ಕಂಡೆ. ಇದು ಅವರು ಸಹಜವಾಗೇ ಮಾಡುವಂತ ಕೆಲಸ. ಅವ್ರು ಯಾವಾಗ್ಲೂ ಅಷ್ಟೇ ತಾರತಮ್ಯ ಎಲ್ಲ ಮಾಡೋದಿಲ್ಲ. ಫಲಾಪೇಕ್ಷೆ ಇಲ್ಲದೆ ಮಾಡೋ ಕೆಲ್ಸಕ್ಕೆ ಯಾವಾಗ್ಲೂ ತಾರತಮ್ಯ ಯಾಕೆ ಮಾಡ್ಬೇಕು, ದೊಡ್ಡದನ್ನೊಂದು ಏನಿದೆ ಅದನ್ನ ಕೊಡ್ಬೇಕು ಅಂತ ನೋಡಿ ಮಾಡ್ತಾ ಇದ್ರು ಅಂತ. ಮುಂದಿನ ಹಾಡೋದು ಹೋಗೋಣ. கண்டவர் சிந்தை கவரும் கடிபொழில் தென்னரங்கன் தொண்டர் புலாவுமை ராமானுஜனை. கடிபொழில் தென்னரங்கன் தொண்டர் குலாவுமை ராமானுஜனை. கடிபொழில் தென்னரங்கன் தொண்டர் குலாவும் இராமானுஜனை. தொகையிரண்ட பண்டரு வேதங்கள் பார்மேல்
நிலவிடப்பார்த்தருளும் துகையிறந்த பண்தரு வேதங்கள் பார்மேல் நிலவிட பார்த்தருளும் கொண்டலை மேவித்தொழும் கொண்டலை மேவித் தொழும் குடியாம் எங்கள் கோக்குலமே குடியாம் எங்கள் குடியே குடியே ಅಂತಿದೆ கோக்குலமே கோகுலமே கண்டவர் சிந்தை கவரும் கடிபொழில் தென்னரங்கன் தொண்டர் குலாவுமிராமானுஷனை தொகையிறந்த பண்டொரு வேதங்கள் பார்மேல் நிடவிட பார்த்தருளும் கொண்டலை மேவி தொழும் உடியாம் எங்கள் கோக்குலமே. கண்டவர் சிந்தை கவரும் கடிபொழில் தென்னரங்கன் தொண்டர் குலாவும் இராமானுஜனை தொகையிறந்த பண்தரு வேதங்கள் பார்மேல் நிலவிட பார்த்தருளும் கொண்டலை மேவித் தொழும் குடியாம் எங்கள் கோக்குலமே. ಕಂಡವರ್ ಶಿಂದೈ ಕವರುಂ ಅಂತ ಹೇಳಿದ್ರೆ ನೋಡಿದ ಕೂಡಲೇ ಆಕರ್ಷಣೆ ಆಗ್ಬಿಡುತ್ತೆ. ಕಂಡವರ್ ಭಗವದ್ ರಾಮಾನುಜರು ಏನಾದ್ರೂ ಒಂದು ಸಡನ್ ಆಗಿ ನಿಮ್ಗೆ ಎದುರುಗಡೆ ಬಂದ್ರು, ಒಂದ್ ದೃಷ್ಟಿ ಅವ್ರ ಮೇಲೆ ಬಿದ್ರೆ ತಕ್ಷಣ ನಾಟಿ ಬಿಡುತ್ತಂತೆ ನಮ್ಮ ಮನಸ್ಸಪ್ಪ, ಯಾರಪ್ಪ ಇವರು, ಏನ್ ಇಷ್ಟು ತೇಜೋಶಾಲಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದವರನ್ನು ಕೂಡಲೇ ಆಕರ್ಷಿಸುವಂತ ವ್ಯಕ್ತಿತ್ವ ಅವ್ರದ್ದು ಭಗವದ್ ರಾಮಾನುಜರದು. ಅದನ್ನ ಹೇಳ್ತಾರೆ. ರಂಗನಾಥನ ಅಡಿಯವರುಗಳು ಅವರನ್ನ ಹಾಗೆ ಹೊಗಳ್ತಾ ಇದ್ರಂತೆ, ಅಬ್ಬಾ ಎಂತ ಆಚಾರ್ಯರಪ್ಪ ಇವರು ಅಂತ. ಛಂದೋಬದ್ಧವಾಗಿ ವೇದಗಳ ಭೂಮಿ ಮೇಲೆ ಅಳಿದು ಹೋಗುವಂತೆ ಆಗ್ಬಿಟ್ಟಿದ್ದ ಒಂದು ಕಾಲ ಅವ್ರು ಬರ್ಬೇಕಾದ್ರೆ, ಅವರು ಅವತಾರ ಮಾಡ್ಬೇಕಾದ್ರೆ ಎಷ್ಟು ಛಂದೋಬದ್ಧವಾಗಿ ಆ ರಾಗದಲ್ಲಿ ಎಲ್ಲಾರ್ಗೂ ಗೊತ್ತಿರ್ಬೇಕಾಗಿದ್ದ ಶ್ರುತಿ ಅಳಿದು ಹೋಗುವಂತ ಒಂದು ಸ್ಥಿತಿಗೆ ಬಂದ್ಬಿಟ್ಟಿತ್ತಂತೆ. ಅದನ್ನೆಲ್ಲ ಅದಕ್ಕೆ ಹಿಂದೂ ರೇನಾಜಾನ್ಸ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಮತ್ತೆ ಅಳಿದು ಹೋಗದಂತೆ ಮಾಡಿದವರು, ಭೂಮಿ ಮೇಲೆ ನೆಲೆನಾಟೋ ತರ ಮಾಡಿದವರು ಭಗವದ್ ರಾಮಾನುಜರು. ಕೊಂಡಲ್ ಅಂತ ಯಾಕೆ ಹೇಳಿದ್ರು ಅಂದ್ರೆ ಒಂಥರ ಉದಾರಿ ಮಳೆ ತರ. ಕೊಂಡಲ್ ಅಂದ್ರೆ ಮಳೆ ಸುರಿಸೋ ಮೋಡಗಳು. ಅವು ಮಳೆ ಸುರಿಸೋ ಮೋಡಗಳು ಹೇಗೆ ಯಾವ್ದು ಭೂಮಿ, ಇದು ಬಡವರು ಇದು ಸಾಹುಕಾರರು ಅಂತ ಹೇಳಿದೆ, ಅರಮನೆ ಇದಕ್ಕೋ ಹಳ್ಳ ಕೊಳ್ಳ ಅಂದ್ರೆ ಒಂದೇ ಸಮ ಎಲ್ಲಾ ಮೇಲೂ ಸುರಿಸುತ್ತಲ್ಲ, ಆತರ ಭಗವದ್ ರಾಮಾನುಜರು ಅಷ್ಟೇನೆ ಯಾವ್ದು ಭೇದ ಭಾವ ನೋಡ್ಲಿಲ್ಲ, ಎಲ್ಲಾರ್ಗೂ ಅನುಗ್ರಹ ಮಾಡಿದ್ರು. ತೊಂಡರ್ ಕುಲ ಎಲ್ಲ ಅವರ ಅಡಿಯಾರ್ಗಳು ಆಳ್ವಾರ್ಗಳು ಕೊಂಡಾಡುವ ತರ ಇದ್ರಂತೆ. ಯಾರು ತೊಂಡರ್ ಕುಲಾವಂ, ಯಾರು ಇದು ರಂಗನಾಥ. ತೊಂಡರ್ ಇದ್ರಲ್ಲಿ ಈ ಹಾಡಲ್ಲಿ ಹೀಗೆ ಫಸ್ಟ್ ಅದನ್ನ ಸಬ್ಜೆಕ್ಟ್ ಪ್ರಿಡಿಕೇಟ್ ಅನ್ನೋ ತರ ಬರುತ್ತಲ್ಲ, ಅದನ್ನ ನಾವು ಬಿಡಿಸ್ಕೊಳ್ಬೇಕು. ಕಂಡವರ್ ಶಿಂದೈ ಕವರುಂ ಕಡಿಪೊಡಿಲ್ தென்னரங்கன் தொண்டர் குலாவுமி ರಾಮಾನುಜனை. ಯಾರು ಅಡಿಯರಂಗನ್ನ ಹಾಡಿ ಹೊಗಳುತ್ತಾರೋ ಅವರನ್ನ ಉದ್ದೇಶಿಸಿ ರಾಮಾನುಜರು ತುಂಬಾ ಗೌರವ ತೋರಿಸ್ತಾರಂತೆ. ರಂಗನಾಥನನ್ನ ಯಾರು ತುಂಬಾ ಹಾಡಿ ಹೊಗಳುತ್ತಾರೋ, ಕುಲಾವು ಅಂದ್ರೆ ಅವರನ್ನ ರಂಗನಾಥನನ್ನ ತುಂಬಾ ಚೆನ್ನಾಗಿ ಸ್ತೋತ್ರಗಳನ್ನ ಮಾಡಿ ಅವ್ರಿಗೆ ಕೈಂಕರ್ಯಗಳನ್ನ ಮಾಡ್ತಾರೋ ಅವರನ್ನ ಕಂಡ್ರೆ ಭಗವದ್ ರಾಮಾನುಜರಿಗೆ ತುಂಬಾ ಇಷ್ಟ. ತೊಹೈರಂಡ ಪಂಡರು ವೇದಂಗಳ್ ಪಾಲ್ಮೇಲ್ ನಿಲವಿಡ ಪಾರ್ತರುಳುಂ. ಹಳೆ ವೇದಗಳಿಗೆಲ್ಲ ನಾ ಹೇಳಿದ್ನಲ್ಲ, ತೇಜಸ್ ಕಳ್ಕೊಂಡ್ಬಿಟ್ಟಿತ್ತು, ಅದನ್ನ ಸರಿ ಮಾಡ್ಬೇಕಾಯ್ತು ಅವರು ಅಂತ ಹೇಳಿದ್ರೆ, ಅವಾಗ ಇದು ಯಾರು ಈ ತೊಂಡರುಗಳು, ಯಾರು ಎಲ್ಲ ಪೂರ್ವಾಚಾರ್ಯರುಗಳು ಅವರ ಕೃತಿಗಳಲ್ಲೆಲ್ಲ ರಂಗನಾಥನನ್ನ ಹೊಳಿದ್ದಾರೆ. ಯಾಕಂದ್ರೆ ದಿವ್ಯ ಪ್ರಬಂಧದಲ್ಲಿ ಎಲ್ಲ ಆಳ್ವಾರಗಳು ರಂಗನಾಥನನ್ನ ಹಾಡೇ ಇದ್ದಾರೆ.
ಇನ್ನು ಬೇಕಾದ್ರೆ ತಿರುಪತಿ ವೆಂಕಟೇಶನನ್ನ ತೊಂಡರಡಿಪಡಿ ಆಳ್ವಾರ್ ಹಾಡಿಲ್ಲ, ಮಧುರಕವಿ ಆಳ್ವಾರು ಹಾಡಿಲ್ಲ. ಮಧುರಕವಿ ಆಳ್ವಾರ್ನ ಬಿಡಿ, ಅವರನ್ನ ಆಳ್ವಾರ್ ಲೆಕ್ಕಕ್ಕೆ ಸೇರ್ಸಲ್ಲ, ಯಾಕಂದ್ರೆ ಅವ್ರು ಬರೀ ನಮ್ಮ ಆಳ್ವಾರ್ನ ಮಾತ್ರ ಹಾಡಿದ್ರು ಅಂತ. ಆದ್ರೆ ಈ ರಂಗನಾಥನ್ನ ಮಾತ್ರ ಎಲ್ಲ ಆಳ್ವಾರ್ಗಳು ಹಾಡಿದ್ದಾರೆ. ನೋಡೋಣ ಯಾರೆಲ್ಲ ಹಾಡಿದ್ರು. ಅದಕ್ಕೆ ತೊಂಡರ್ ಕುಲಾವಂ ಅಂದ್ರೆ ತೇನಾ ತಿರುವರಂಗಂ ಅಂತ ಹೇಳ್ಬಿಟ್ಟು ಪೇಯಾಳ್ವಾರು ಹಾಡ್ತಾರೆ ಅವರು ಕೃತಿಯಲ್ಲಿ. ತೇನಾರ್ ಅಲ್ಲಿ ಹರಿಯುವಂತ ಕಾವೇರಿ ಇದೆಯಲ್ಲ, ಒಳ್ಳೆ ಜೇನ್ ತರ ಇದೆಯಂತೆ, ಅಷ್ಟ್ ಚೆನ್ನಾಗಿದೆ ಅಂತ. ಇದನ್ನು ತಮಾಷೆ ಮಾಡೋರು ಯಾವಾಗ್ಲೂ ಅಷ್ಟೇ. ತಿರುಕುಡಂದೆ ಆಂಡವನ್ನು ತುಂಬಾ ಹಾಸ್ಯ ಮಾಡೋರಂತೆ. ಇವಾಗ ಇದು ಈ ಕಾವೇರಿ ನೀರಲ್ಲಿ ಶಕ್ಕರ್ ಪೊಂಗಲ್ ಮಾಡ್ಬಿಟ್ರೆ ಅದಕ್ಕೆ ಬೆಲ್ಲನೇ ಹಾಕೋದ್ ಬೇಡ ಅಂತ. ಅದೇ ತರಹ ಮೆಡ್ರಾಸ್ ಕಡೆ ಬಂದಾಗ ಆಶ್ರಮದಲ್ಲಿ ಅಲ್ಲಿ ಪೊಂಗಲ್ ಮಾಡಿದ್ರೆ ಅದಕ್ಕೆ ಉಪ್ಪೆ ಹಾಕೋದ್ ಬೇಡ ಅಂತ, ಯಾಕಂದ್ರೆ ಬಾವಿ ನೀರೆಲ್ಲ ಬರೀ ಉಪ್ಪಿರ್ತಾ ಇತ್ತು ಅಂತ. ಆತರ ಕಾವೇರಿ ನೀರು ಆರ್ ಅಂದ್ರೆ ನೀರು ಹರಿಯೋದು. ತೇನಾರ್ ತಿರುವರಂಗಂನಲ್ಲಿ ಸುತ್ತಲೂ ನೀರು ಹರಿಯುತ್ತಲ್ಲ, ದ್ವೀಪ ತಾನೆ ತಿರುವರಂಗಂ. ಪೇಯಾಳ್ವಾರ್ ಹಾಡ್ತಾರೆ. ಇನಿಯರಿಂದೇನ್ ಅರಂಗತ್ತೆಂದೈ ಭೂತತಾಳ್ವಾರು ಹೇಳ್ತಾರೆ, ಅವರು ಹಾಡಿದ್ದಾರೆ. ಇನಿಯರಿಂದೇನ್ ನಿನಗ್ ಗೊತ್ತಾಯ್ತು, ಯಾರನ್ನ ನಮಸ್ಕಾರ ಮಾಡ್ಬೇಕು ಯಾರನ್ನ ಹೊಗಳ್ಬೇಕು ಅಂತ ನಂಗೆ ಗೊತ್ತಾಯ್ತು ಅಂತ ಭೂತತಾಳ್ವಾರು ಹೇಳ್ತಾರೆ. ಕಂಡೇನ್ ತಿರುವರಂಗಮೇ ಎಂದಿಶೈ ಪೊಯ್ಗೆ ಆಳ್ವಾರ್ ಹೇಳ್ತಾರೆ, ನಾನು ತಿರುವರಂಗನಿರೋ ದಿಕ್ಕು ಯಾವುದು ಅಂತ ನನ್ಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಆಮೇಲೆ ಪೆರಿಯಾಳ್ವಾರ್ ಕೂಡ ಹಾಡ್ತಾರೆ. ಅಪ್ಪೋದಿಕ್ಕಿಪ್ಪೋದೆ ಸೊಲ್ಲಿ ವೈತೇನ್ ಅರಂಗತ್ತರವಣೆ ಪಳ್ಳಿಯಾನೆ ಅಂತ ಅವರು ಕೂಡ ಹಾಡಿದ್ದಾರೆ. ಆಮೇಲೆ ಆಂಡಾಳ್ ಕೂಡ ಹಾಡಿದಾಳೆ ನಾಚ್ಯಾರ್ತಿ ಮೇಲೆ ಊರುಂ ಪೇರುಂ ರಂಗನೆ ಅಂತ. ಊರು ರಂಗ ಅಂತ, ಅವನ ಹೆಸರು ರಂಗನಾಥ ಅಂತ ಹೇಳ್ಬಿಟ್ಟು ಆಂಡಾಳ್ ಕೂಡ ನಾಚ್ಯಾರ್ತಿ ಮಳಿ ಹಾಡಿದಾಳೆ. ಮಂಡಿನ ಮೊರಲುಂ ಶೋಲೈ ಮೈಲಿನ ಮಾಲಮುಂ ಶೋಲೈ ತೊಂಡರ್ ಅಡಿಗಳು ಶೋಲೆ ತಿರುವರಂಗಮೆನ್ನ ಅಂತ ಹೇಳ್ಬಿಟ್ಟು ತೊಂಡರಡಿ ಪುಡಿ ಆಳ್ವಾರ್ ಕೂಡ ಹಾಡ್ತಾರೆ. ಅವ್ರು ಹಾಡಿದ್ದೆ ಬರೀ ರಂಗನಾಥನ ಮೇಲೆ. ತೊಂಡರಡಿ ಪುಡಿ ಆಳ್ವಾರ್ ಮೇಲೆ ಅವ್ರಿಗೆ ಹೇಳ್ತಾರಂತೆ, ನೀವು ಒಬ್ರೇ ಹಾಡಿಲ್ಲ ತಿರುಪತಿ ಮೇಲೆ ಹಾಡ್ಬಿಡಿ ಅಂತ ಹೇಳಿದ್ರೆ ರಂಗನೆ ಕೊಂಡ ಪಾಡುವೇನ ವಿನಃ ಕೊರಂಗನೆ ಪಾಡೇನ ಅಂತ ಹೇಳ್ಬಿಡ್ತಾರೆ. ಕೊರಂಗ ಅಂದ್ರೆ ಬೆಟ್ಟದಲ್ಲಿ ತುಂಬಾ ಕೋತಿಗಳಿತ್ತಂತೆ ತಿರುಪತಿನಲ್ಲಿ, ಕೊರಂಗನೆ ಪಾಡೇನ್ ನಾನು ಅಂತ ಹೇಳ್ತಾರೆ. ಆತರ ಅವರು ಹೇಳಿದ್ರು. ಊರುಂಪೆ ಇದು ಅರಂಗನೆ ತರಂಗನೀರ್ ತಿರುಮಶಾಳ್ವಾರ್ ಕೂಡ ಅವ್ರು ಹಾಡೆಲ್ಲ ಹಾಡ್ತಾರೆ. ಉನ್ನೈ ಕಂಡ ಕಂಗಳ್ ಮತ್ತೊಂದಿನೈ ಕಾಣಾವೆ ತಿರುಪಾಣಾಳ್ವಾರ್ ಹಾಡಿದೆ ರಂಗನಾಥನ ಮೇಲೆ 10 ಹಾಡನ್ನ ಹಾಡ್ತಾರೆ. என் வாயார என்று கொழோ வாழ்த்தும் நாளே ಕುಲಶೇಖರ ಆಳ್ವಾರ್. ಇರುಳಿರಿಯ ಸುಡರ್ಮಣಿಗಳು ಇಮೈக்கும் ನೆತ್ತಿ ಅದು ಫುಲ್ ದಶಕನು ಅಯ್ಯೋ ರಂಗನಾಥನ್ ಯಾವಾಗ ನೋಡ್ತೀನಿ, ರಂಗನಾಥನ್ ಯಾವಾಗ ಹಾಡ್ತೀನಿ ಅಂತ. ಗುಷ್ಯತೆ ಯಸ್ಯ ನಗರೆ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸ ವಂದೇ ರಾಜಾನಾಂ ಕುಲಶೇಖರಂ. ಕುಲಶೇಖರ ಆಳ್ವಾರ್ ತನಿಯನ್ನೇ ಅದು. ಯಾರ ಊರಲ್ಲಿ ದಿನಾ ರಂಗನಾಥನ ಯಾತ್ರೆ ನಡೀತಾ ಇರುತ್ತೋ ಆ ಊರಿಗೆ ರಾಜಾನೇ ಕುಲಶೇಖರ ಅಂತ ಹೇಳ್ತಾರೆ. ಆತರ ಈ ತೊಂಡರ್ಗಳು ಯಾರು ಕಂಡವರ್ ಶಿಂದೆ ಅಂತ ರಂಗನಾಥನನ್ನ ಅಲ್ಲಿ ಹೇಳ್ತಾರೆ. ತೊಂಡರ್ ಕುಲಾವುಮಿರಾಮ ತೊಹೈರಿಂದ ಪಂಡರು ವೇದಂಗಳ್. ಅದೇ ಮತ್ತೆ ಹೇಳ್ಬೇಕಾಗತ್ತೆ, ಆ ಪಾಷಂಡ ಮತಗಳನ್ನೆಲ್ಲ ಖಂಡಿಸಿ ಇಲ್ಲಿ ಈ ಭೂಮಿ ಮೇಲೆ ವೇದವನ್ನ ಸ್ಥಿರವಾಗಿ ಮತ್ತೆ ಕಂಗೊಳಿಸೋ ತರ ಮಾಡ್ತಾರೆ. ಯಾರು ಭಗವದ್ ರಾಮಾನುಜರು ಅದನ್ನ ಅಲ್ಲಿ ಹೇಳ್ತಾರೆ. ಅವಾಗ ಕೊಂಡಲೈ ಮೇವಿ ತೊಂಡಲಿಗೆ ಹೋಲಿಸ್ತಾರೆ ಯಾರನ್ನ, ಈ ಭಗವದ್ ರಾಮಾನುಜರ್ನ ಒಂದು ಮೋಡಕ್ಕೆ. ಕೊಂಡಲ್ ಅಂತ ಹೇಳಿದ್ರೆ ಮಳೆ ಸುರಿಸುವಂತ ಮೋಡಕ್ಕೆ. ಅದು ಎಲ್ಲಿ ವೃಷ್ಟಿ ಮಾಡುತ್ತೆ, ಎಲ್ಲ ಕಡೆ ಒಂದೇ ಸಮನಾಗಿ ತಾರತಮ್ಯ ಇಲ್ಲದೆ ವೃಷ್ಟಿ ಮಾಡುತ್ತರು. ಅದೇ ತರ ಭಗವದ್ ರಾಮಾನುಜರು ಅಷ್ಟೇನೆ, ಅವರ ಕರುಣೆಯನ್ನ ಎಲ್ಲರ ಮೇಲೆ ತೋರಿಸ್ತಾರೆ. ಕುಡಿಯ ಮೆಂಗಳ್ಕೋ ಕುಲಮೇ ಅಂತ ಹೇಳ್ತಾರೆ. ಯಾರು ಪುಡಿಯ ಮೆಂಗಳ್ಕೋ ಕುಲಮೆ ಅಂತ ಹೇಳಿದ್ರೆ ಇದು ನಮಗೆ ಸ್ವಾಮಿ ಅವರೇನೆ. ನಮಗೆ ಸ್ವಾಮಿ ಯಾವ ಕುಲ ಅವರು ಮುಂಗಿಲ್ ಕುಡಿ ಯಾರ್ದು ತಿರುವರಂಗತಮ್ಮದನಾರ್ದು. ಭಗವದ್ ರಾಮಾನುಜರದು ಯಾವ ಕುಲ ಅಂತ ಹೇಳಿದ್ರೆ ನಮಗೆ ಸ್ವಾಮಿ ಆಗುವ ಕುಲ ಅವ್ರದ್ದು ಅಂತ ಇವರು ತಿರುವರಂಗತಮ್ಮದನಾರ್ ಹೇಳ್ತಾರೆ. ಮುಂದಿನ ಹಾಡು. கோக்குல மன்னரை மூவெழுகால் கோக்குல மன்னரை மூவெழுகால் ஒரு கூர்மழுவால் போக்கிய தேவனை போத்தும் புனிதன்
கூர்மழுவால் போக்கிய தேவனை போற்றும் புனிதன் புவனமெங்கும் ஆக்கிய கீர்த்தி ராமானுஜனை அடைந்த பின் புவனமெங்கும் ஆக்கிய கீர்த்தி இராமானுஜனை அடைந்த பின் என் வாக்குரையாது என் வாக்குரையாது மனம் நினையாதினி மத்தொன்றையே என் மனம் நினையாது இனி மற்றொன்றையே போக்குல மன்னரை மூவெழுகால் ஒரு கூர்மழுவால் போக்கிய தேவனை போத்தும் புனிதன் புவனமெங்கும் ஆக்கிய கீர்த்தி ராமானுஜனை அடைந்த பின் என் வாக்குரையாது என் மனம் நினையார் இனி மற்றொன்றையே கோக்குல மன்னரை மூவெழுகால் ஒரு கூர்மழுவால் போக்கிய தேவனை போற்றும் புனிதன் புவனமெங்கும் ஆக்கிய கீர்த்தி ராமானுஜனை அடைந்த பின் என் வாக்குரையாது ಎನ್ ಮನಂ ನಿನೆಯಾದ ಇನಿ ಮತ್ತೊಂಡ್ರೆಯೇ. ಮೇಡಮ್ ವಿಡಿಯೋ ಇಲ್ಲ, ಒಂಚೂರು ಆನ್ ಮಾಡ್ಕೊಳ್ಳಿ. ಓಕೆ, ಬರ್ತಾ ಇದೆಯಲ್ಲ? ಬರ್ತಾ ಇದೆ. ಬಂತ? ಓಕೆ. ಗೋಕುಲ ಮನ್ನರೈ ಮೂವೆಳುಕಾಲ್. ಗೋಕುಲ, ಕೋ ಅಂದ್ರೆ ರಾಜರ ವಂಶ, ಕುಲ ಅಂತ ಹೇಳಿದ್ರೆ ಕ್ಷತ್ರಿಯ, ಕೋ ಅಂದ್ರೆ ರಾಜ, ಕುಲಂ ಅಂದ್ರೆ ಆ ವಂಶ, ಆ ಕ್ಷತ್ರಿಯರ ವಂಶವನ್ನ ಮೂವೆಳುಕಾಲ್, 3 into 7 21 ಟೈಮ್ಸ್ 21 ಆವರ್ತಿ ಹೋಗಿ ஒரு ಕೂರ್ ಮಳುವಾಲ್, ಯಾವುದು ಒಂದು ಹರಿತವಾದ ಒಂದು ಪರಶು ಇಟ್ಕೊಂಡಿರ್ತಾರೆ. ಪರಶು ಒಂದು ರುದ್ರನೇ ಇವನಿಗೆ ಕೊಟ್ಟಿರೋದು. ರುದ್ರನ ಪರಶುನಲ್ಲಿ ಒಂದು ತುಂಡಿಗೆ ಪರಶು ಅಂತಾರೆ. ಆ ತುಂಡನ್ನ ತೆಗೆದು ಕೊಡ್ತಾನೆ. ಅದೇ ಒಂದು ಹರಿತವಾದ ಪರಶು ಆಗುತ್ತೆ. ಪರಶುರಾಮರ ಕೈಯಲ್ಲಿರುವಂತ ಕೊಡಲಿಗೆ ಪರಶು ಅಂತ ಹೇಳ್ತಾರೆ. ಅದಕ್ಕೆ ಅವರಿಗೆ ಪರಶುರಾಮ ಅಂತ ಹೆಸರು ಬಂತು. ಈ ಗೋಕುಲ ಮನ್ನರು ಯಾರಪ್ಪ ಅಂತ ಹೇಳಿದ್ರೆ, ಈ ಜಮದಗ್ನಿ ಮಹರ್ಷಿ ಮಗ ಈ ಪರಶುರಾಮ. ಜಮದಗ್ನಿ ಆಶ್ರಮಕ್ಕೆ ಆಗಿನ ಕಾಲಕ್ಕೆ ತುಂಬಾ ಬಲಿಷ್ಠವಾದ ಒಬ್ಬ ರಾಜ ಇರ್ತಾನೆ, ಕಾರ್ತ್ಯವೀರಾರ್ಜುನ ಅಂತ. ಅವನು ಬರ್ತಾನೆ. ಈಗ ಕೃತವೀರ್ಯನ ಮಗ ಈ ಕಾರ್ತ್ಯವೀರಾರ್ಜುನ. ಈಗ ಕಾರ್ತ್ಯವೀರಾರ್ಜುನಿಗೆ 1000 ತೋಳು ಇರತ್ತಂತೆ ಅವನಿಗೆ, ಅಂತ ತುಂಬಾ ಬಲಿಷ್ಠ ಅವನು ಬಂದು ಒಂದ್ಸತಿ ಏನ್ ಮಾಡ್ತಾನೆ, ಇಲ್ಲಿ ನಂದಿನಿ ಅಂತ ಒಂದು ಹಸು ಇರುತ್ತೆ, ಅದನ್ನ ನೋಡ್ಬಿಟ್ಟು ಆತಿಥ್ಯ ಸ್ವೀಕಾರ ಮಾಡೋದಲ್ದೆ ಇದು ನನಗೆ ಬೇಕು ಅಂತ ಹಠ ಹಿಡಿತಾನೆ. ಜಮದಗ್ನಿಗಳು ಹೇಳ್ತಾರೆ, ಇಲ್ಲ ಇದು ನನಗೆ ದೇವತೆಗಳು ಅಗ್ನಿ ಕಾರ್ಯ ಮಾಡಕ್ಕೆ ಅಂತ ಕೊಟ್ಟಿರೋದು, ದತ್ತಪಹಾರ ಆಗತ್ತೆ, ನನ್ನ ಹತ್ರ ಮಾಡಬಾರ್ದು, ನಿಮ್ಮ ಹತ್ರ ದಾನ ಇಸ್ಕೊಂಡು ಬೇರೆಯವ್ರಿಗೆ ನನ್ನ ಹತ್ರ ಕೊಡಬಾರ್ದು ಅಂತ ಹೇಳಿದಾಗ ಅವನೇನ್ ಮಾಡ್ತಾನೆ, ಯಾರು ಇಲ್ಲದೆ ಇರೋವಾಗ ಬಂದು ಆ ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟು ಹೋಗೋದಲ್ದೇನೆ ಅವಾಗ ಇದು ಜಮದಗ್ನಿಗಳನ್ನ, ರೇಣುಕಾಂಬ ಎಲ್ಲ ಮತ್ತೆ ಮಕ್ಕಳನ್ನ ಎಲ್ಲರನ್ನು ಕೊಂದುಬಿಟ್ಟು ಹೊಟ್ಟೋಗ್ತಾನೆ. ಅವಾಗ ರಕ್ತಪಾತ ಆಗ್ಬಿಟ್ಟಿರುತ್ತೆ. ಹಸುಗಳನ್ನೆಲ್ಲ ಹೊಡ್ಕೊಂಡು ಹೊಟ್ಟೋಗಿರ್ತಾನೆ. ಇದು ಇದರಲ್ಲಿ ಯಾವ್ದೋ ಯೋಗ ಮಾಡಕ್ಕೆ ಹೋಗಿರ್ತಾನೆ ಪರಶುರಾಮ, ತಪಸ್ ಮಾಡಕ್ಕೆ. ವಾಪಸ್ ಬಂದು ನೋಡಿದಾಗ ಎಲ್ಲ ಛಿದ್ರವಾಗ್ಬಿಟ್ಟಿರುತ್ತೆ ಆಶ್ರಮ, ಎಲ್ಲರೂ ಸತ್ತೋಗಿರ್ತಾರೆ. ತುಂಬಾ ಕೋಪ ತಡಿಲಾರ್ದೆ ಅವಾಗ ಪರಶು ತಗೊಂಡು ಹೋಗಿ ಆ ಕಾರ್ತ್ಯವೀರಾಜನ 1000 ತೋಳನ್ನು ಕತ್ತರಿಸಿ ಅವನನ್ನೆಲ್ಲ ಕೊಂದು ಬಿಡ್ತಾರೆ. ಎಲ್ಲರನ್ನು ಕೊಲ್ತಾನೆ, ಶಿಕ್ಷೆ ಆಗುತ್ತೆ. ಅಷ್ಟೇ ಅಲ್ಲದೆ ಮತ್ತೆ ಬೇಜಾರಾಗಿ ತಪಸ್ ಮಾಡ್ತಾ ಇದ್ದಾಗ ಮತ್ತೆ ರಾಜರ ಕಾಟ ತಡಿಯಕ್ಕಾಗಲ್, ಮತ್ತೆ ಬಂದು ಒಂದ್ ರೌಂಡ್ ಎಲ್ಲ ಕೆಟ್ಟ ಕ್ಷತ್ರಿಯರನ್ನೆಲ್ಲ, ಯಾರು ಕೆಟ್ಟದಾಗಿ ವರ್ತನೆ ಮಾಡ್ತಾರೋ, ಯಾರು ಜನಗಳಿಗೆ ಹಿಂಸೆ ಮಾಡ್ತಾರೋ, ಯಾರು ರಾಜ್ಯದಿಂದ ಜನಗಳು ಸುಖವಾಗಿರೋಲ್ವೋ ಅಂತ ಕ್ಷತ್ರಿಯರನ್ನೆಲ್ಲ ಕೊಂದ್ಕೊಂಡ್ ಬರ್ತಾನೆ. ಮೂವೇಣುಕಾಲ್ ಅಂದ್ರೆ ನಾವು ತಿಳ್ಕೊಬೇಕು, 21 ರೌಂಡ್ಸ್ ಅಂತ ಅಲ್ಲ, 21 ಜನರೇಷನ್ಸ್. ಪರಶುರಾಮ ತಿಳ್ಕೊಳ್ಳಿ, 21 ಜನರೇಷನ್ ವರೆಗೂ ಕೆಟ್ಟ ಕ್ಷತ್ರಿಯರು ಇರಬಾರ್ದು ಅಂತ ನೋಡಿ 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 ಕೊಂದಿರ್ತಾರೆ. ಒಂದ್ ಜನರೇಷನ್ಗೆ ಇನ್ನೊಂದು ಜನರೇಷನ್ಗೆ 30-40 ವರ್ಷ ಆಗತ್ತಲ್ವಾ, ಇನ್ನೊಂದು ರಾಜ ಬರುತ್ತೆ. ಆ ಥರ 7 ಜನರೇಷನ್ಸ್, 7 into 3 21 ಜನರೇಷನ್ಸ್ ರೌಂಡ್ ಮಾಡಿ ಎಲ್ಲ ಕೆಟ್ಟ ಕ್ಷತ್ರಿಯರನ್ನು ಮೂವೇಳುಕಾಲ್ ಕೊಲ್ತಾರೆ. ಕೊಂದ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ಸತಿ ಆ ತರ ಕೊಂದಾಗ ಕೊಳ್ಳಿ ರಕ್ತಸಿಕ್ತವಾಗಿರುತ್ತಲ್ಲ, ಅದನ್ನ ಶಮಂತ ಪಂಚಕದಲ್ಲಿ ಹೋಗಿ ತನ್ನ ತಂದೆಗೆ
ಮಿತ್ರಗಳಿಗೆಲ್ಲ ತರ್ಪಣ ಕೊಡ್ತಾರೆ. ಆ ತರ್ಪಣ ಕೊಟ್ಟು 21 ಸಾರಿ ಅಲ್ಲಿ ರಕ್ತದಲ್ಲಿ ತರ್ಪಣ ಕೊಡ್ತಾರಲ್ಲ, ಆ ಮಡು ಅದು ಶಮಂತ ಪಂಚಕ ಮಡು ಇದೆಯಲ್ಲ, ಅದೆಲ್ಲ ರಕ್ತ ಹೆಪ್ಪುಗಟ್ಟಿಬಿಟ್ಟಿರುತ್ತಂತೆ. ಅದನ್ನ ನೋಡಿ ಯಾರು ಉಪಯೋಗಿಸಕ್ಕೆ ಆಗ್ತಾ ಇರ್ಲಿಲ್ಲ ಋಷಿಗಳು ಅವರೆಲ್ಲಾನು. ಈಗ್ಲೂ ಇದೆ ಬ್ರಹ್ಮ ಸರೋವರ ಅಂತ ನೀವು ನೋಡ್ಬೋದು. ಇದರಲ್ಲಿ ಪುಷ್ಕರದಲ್ಲಿ ತುಂಬಾ ಚೆನ್ನಾಗಿದೆ ಶಮಂತ ಪಂಚಕ. ಆ ಶಮಂತ ಪಂಚಕ ಅಲ್ಲೇನೆ ಕುರುಕ್ಷೇತ್ರದಲ್ಲಿ ಯುದ್ಧ ಆಗಿದ್ದು, ಮಹಾಭಾರತ ಯುದ್ಧ ಆಗಿದ್ದು. 5 ಕೊಳಗಳು ಒಟ್ಟಿಗೆ ಇದೆ, ಬ್ರಹ್ಮ ಸರೋವರ ಅಂತ ಒಟ್ಟಿಗೆ ಇವಾಗ ಒಂದು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿ. ಈ ಯೋಗಿ ಸರ್ಕಾರದಲ್ಲಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸ್ತ್ರೀಯರಿಗೆ ಬೇರೆ ಜಾಗ ಇದೆ, ಸ್ನಾನ ಮಾಡೋಕೆ ಎಲ್ಲಾನು. ಯಾರೇ ಹೋದ್ರೂ ಅವಸರವಾಗಿ ನೋಡ್ಕೊಂಡು ಸುಮ್ನೆ ಬಂದ್ಬಿಡ್ಬೇಡಿ. ಆ ಬ್ರಹ್ಮ ಸರೋವರದಲ್ಲೆಲ್ಲ ಸ್ನಾನ ಮಾಡ್ಕೊಂಡ್ ಬರೋದು. ಒಳ್ಳೆ ತೀರ್ಥಗಳು ಎಲ್ಲ ಸಿಕ್ಕಿದಾಗ ಅಯ್ಯೋ ಚೇಂಜ್ ಮಾಡೋದೆಲ್ಲಿ, ಇದು ಮಾಡೋದೆಲ್ಲಿ ಅಂತೆಲ್ಲ ಏನು ಅನ್ಕೋಬಾರ್ದು. ಅವಕಾಶ ಸಿಗೋದಿಲ್ಲ. ಒಂದೊಂದು ತೀರ್ಥಕ್ಕೆ ಒಂದೊಂದು ಫಲ ಇರುತ್ತೆ. ಅದರಲ್ಲಿ ನಾವು ಸ್ನಾನ ಮಾಡಿದ್ರೆ ಒಂದು ವಿಶೇಷ ಗುಣ ಇರುತ್ತೆ. ಅದು ನಮ್ಮ ಪಾಪಗಳನ್ನ ಹೋಗಲಾಡಿಸುವಂತ ಒಂದು ಶಕ್ತಿ ಆ ತೀರ್ಥಕ್ಕೆ ಇರುತ್ತೆ. ಸ್ನಾನ ಮಾಡ್ಬೇಕು. ಕಷ್ಟ ಆದ್ರೂ ಪರವಾಗಿಲ್ಲ, ಬಟ್ಟೆ ಒದ್ದೆ ಆದ್ರೂ ಪರವಾಗಿಲ್ಲ, ಮಾಡ್ಬೇಕು. ಎಲ್ಲೇ ಹೋದ್ರೂ ಸ್ನಾನ ಮಾಡ್ಕೊಂಡು ಎದ್ದು ಬಂದು ಬಸ್ಸಲ್ಲಿ ಕುತ್ಕೊಳ್ಳೋಷ್ಟ್ರಿಗೆ ಬಟ್ಟೆ ಒಣಗೇ ಹೋಗುತ್ತೆ. ಇದೆಲ್ಲ ನಾವು ನೋಡ್ಕೊಂಡು ಅದು ಬ್ರಹ್ಮ ಸರೋವರದಲ್ಲಿ ಸ್ನಾನ ಮಾಡ್ಬೇಕು. ಇವ್ರೇನ್ ಮಾಡ್ತಾರೆ, ರಕ್ತ ಹೆಪ್ಪುಗಟ್ಟಾಗಿರುತ್ತಲ್ಲ, ಅವಾಗ ಏನ್ ಮಾಡ್ತಾರೆ, ಒಂದು ವಿಶ್ವಜಿತ್ ಯಾಗ ಮಾಡ್ತಾರೆ. ಯಾಗ ಕಶ್ಯಪರನ್ನ ಕರೆಸಿ ಯಾಗ ಮಾಡ್ತಾರೆ. ಯಾತಕ್ಕೆ ಯಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಇಷ್ಟೊಂದು ಬ್ರಹ್ಮ ಹತ್ಯೆ ಮಾಡಿರ್ತಾರಲ್ಲ ಇವರು, ಅಷ್ಟೊಂದು ರಾಜರನ್ನೆಲ್ಲ ಕೊಂದಿರ್ತಾರಲ್ಲ, ಆ ದೋಷ ಎಲ್ಲ ಇರುತ್ತೆ. ಅದಕ್ಕೆ ಪ್ರಾಯಶ್ಚಿತ ಮಾಡೋಕ್ಕೋಸ್ಕರ ಒಂದು ದೊಡ್ಡ ಯಾಗ ಮಾಡ್ತಾರೆ. ಆ ಪ್ರಾಯಶ್ಚಿತ ಮಾಡುವಾಗ ಎಲ್ಲಾನು ವಿಶ್ವಜಿತ್ರ ಎಲ್ಲವನ್ನ ಕೊಟ್ಬಿಡ್ತಾರೆ. ಕೊನೆಯಲ್ಲಿ ಬೃಹಸ್ಪತಿಗೆ ಸಂಭಾವನೆ ಕೊಡ್ಬೇಕಾಗುತ್ತೆ. ಕಶ್ಯಪರನ್ನ ಇಟ್ಕೊಂಡು ಮಾಡಿರ್ತಾರಲ್ಲ ಯಾಗ, ಅವಾಗ ಸಂಭಾವನೆ ಏನ್ ಕೊಡ್ಬೇಕು ಅಂತ ಕೇಳ್ತಾರೆ. ಅವಾಗ ಭೂದೇವಿ ಇದ್ಕೊಂಡು ಕಶ್ಯಪರಿಗೆ ಹೇಳ್ಕೊತಾಳೆ, ನೋಡು ಇವನು ಎಲ್ಲಾ ರಾಜರನ್ನು ಕೊಂದ್ಬಿಟ್ಟಿದ್ದಾನೆ. ಆಮೇಲೆ ರಾಜ ಇಲ್ಲದೆ ಹೋದ್ರೆ ಕೂಡ ಅರಾಜಕ ಆಗ್ಬಿಟ್ರೆ ಭೂಮಿ ಏನು ಚೆನ್ನಾಗಿರೋದಿಲ್ಲ. ಯಾರಾದ್ರೂ ಒಡೆಯ ಇರ್ಬೇಕು. ಒಡೆಯ ಇದ್ರೆ ಅದನ್ನ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಳ್ತಾನೆ. ಅದಕ್ಕೋಸ್ಕರ ರಾಜರು ಬೇಕು. ಆದ್ರೆ ರಾಜರೇ ಇರ್ಬಾರ್ದು ಅನ್ಬಾರ್ದು. ಭೂಮಿನ ಅವನ ಹತ್ರ ಕೇಳಿ ದಾನವಾಗಿ ಪಡ್ಕೊಂಡ್ಬಿಡು ಅಂತ ಕೇಳ್ತಾನೆ. ಅವಾಗ ಕಶ್ಯಪರು ಏನ್ ಮಾಡ್ತಾರೆ, ದಕ್ಷಿಣೆಯಾಗಿ ಬೃಹಸ್ಪತಿ ಸಂಭಾವನೆಗೆ ಭೂಮಿನ ತಗೊಂಡ್ಬಿಡ್ತಾರೆ. ಅದಕ್ಕೆ ನಮ್ಮನ್ನೆಲ್ಲ ಕಶ್ಯಪ ಗೋತ್ರದವರು ಅಂತ, ಯಾರಿಗೆ ಗೋತ್ರದ ಹೆಸರು ಗೊತ್ತಿಲ್ವೋ ಅವರು ಕಶ್ಯಪ ಗೋತ್ರ ಅಂತ ಹೇಳ್ಕೋಬಹುದು. ಯಾಕಂದ್ರೆ ಭೂಮಿಯಿಂದ ನಾವು ಹುಟ್ಟಿ ಬಂದಿದ್ರಿಂದ, ಭೂಮಿ ಕಶ್ಯಪ ಮುನಿಗಳಾದ್ರಿಂದ ಕಶ್ಯಪ ಗೋತ್ರ ಅಂತ ಹೇಳ್ಕೋಬಹುದು. ಯಾರಿಗೆ ಗೋತ್ರ ಗೊತ್ತಿಲ್ವೋ ಅವರು. ಹಾಗೇನೆ ಈ ಕಶ್ಯಪರಿಗೆ ಕಾಶಿನಿಯವರು ಅಂತ ಅದಕ್ಕೆ ನಮ್ಗೆ ಹೇಳೋದು. ಕಾಶಿನಿಯರ್ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದವ್ರಿಗೆಲ್ಲ ಕಾಶಿನಿಯವರು ಅಂತ ಹೇಳ್ತಾರೆ ತಮಿಳಲ್ಲಿ. ಆ ತರ ಕಶ್ಯಪರು ಏನ್ ಮಾಡ್ತಾರೆ, ಭೂಮಿನ ಇಸ್ಕೊಂಡ್ಬಿಡ್ತಾರೆ. ಇವಾಗ ಭೂಮಿನ ಇಸ್ಕೊಂಡ್ಬಿಟ್ಮೇಲೆ ಮತ್ತೆ ಅಲ್ಲಿ ಇರಬಾರ್ದಲ್ಲ. ಯಾಕಂದ್ರೆ ದಾನ ಕೊಟ್ಮೇಲೆ ಅಲ್ಲಿ ಆ ಭೂಮಿನ ಉಪಯೋಗಿಸ್ಬಾರ್ದು. ಅವ್ರು ಏನ್ ಮಾಡ್ತಾರೆ, ಪರಶುನ ತೆಗೆದು ಬಿಸಾಕ್ತಾರೆ. ಬಿಸಾಕಿದಾಗ ಈ ಕೇರಳ ದೇಶ ಇದೆಯಲ್ಲ, ಅದು ರೀಕ್ಲೈಮ್ ಮಾಡ್ತಾರೆ ಲ್ಯಾಂಡ್ನ. ಹೊಸದಾಗಿ ಮೊದಲು ಲ್ಯಾಂಡ್ ರಿಕ್ಲಮೇಷನ್ ಆಫ್ ಲ್ಯಾಂಡ್ ಮಾಡಿದ್ದೇನೆ ಇವರೇನೆ, ಪರಶುರಾಮ. ಅದು ಗಾಡ್ಸ್ ಓನ್ ಲ್ಯಾಂಡ್ ಅಂತ ನಾವ್ ಇವಾಗ ಏನ್ ಹೇಳ್ತೀವಿ, ಆ ಪೋರ್ಷನ್ ಇದೆಯಲ್ಲ, ಅದು ಪರಶು ಬಿಸಾಕಿದ್ರು. ಅಷ್ಟು ಜಾಗಕ್ಕೆ ಕೇರಳ ಮಹೇಂದ್ರ ಪರ್ವತ ಉಂಟಾಗುತ್ತೆ. ಅವ್ರು ಅಲ್ಲಿ ಹೋಗ್ತಾರೆ. ಅವರು ಮನೋವೇಗದಲ್ಲಿ ಎಲ್ಲಿ ಬೇಕಾದ್ರೂ ಸಂಚಾರ ಮಾಡುವಂತ ಒಂದು ವರ ಅವ್ರ ತಂದೆ ಹತ್ರ ಪಡ್ಕೊಂಡಿದ್ರು. ಎಲ್ಲ ಕಡೆ ಸಂಚಾರ ಮಾಡೋರು. ಆದ್ರೆ ರಾತ್ರಿ ಮಾತ್ರ ಎಲ್ಲೂ ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ದಾನವಾಗಿ ಕೊಟ್ಬಿಟ್ಟಿದ್ರು. ಆ ಕಾರಣಕ್ಕೋಸ್ಕರ ಇಡೀ ರಾತ್ರಿ ಮತ್ತೆ ಮಹೇಂದ್ರ ಪರ್ವತಕ್ಕೆ ಬಂದ್ಬಿಡ್ತಾ ಇದ್ರು. ಇವತ್ತಿಗೂ ಅವ್ರು ಅದೇ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಪರಶುರಾಮನು ಚಿರಂಜೀವಿ, ಅದು ಒಂದು ವರ ಅವ್ರ ತಂದೆ ಕೊಟ್ಟಿರುವಂತದ್ದು. ಸೊ ಅವ್ರ ಚಿರಂಜೀವಿ ಎಲ್ಲೇ ಇದ್ರು ಕೂಡ ಸಂಚಾರ ಮಾಡಿದ್ರೆ ರಾತ್ರಿ ಆಗೋಷ್ಟು ಬರ್ತಾರೆ. ಆ ತರ ಇಲ್ಲಿ ಒಪ್ಪುಲ ಮನ್ನರೈ ಮೂವಳುಕಾಲ್ ஒரு கூர் மழுவால் ಓಕಿಯ ದೇವನೈ ಪೋತುಂ ಪುನೀದನ್ ಪರಶುರಾಮರನ್ನ ಕೂಡ ಭಗವದ್ ರಾಮಾನುಜರು ಕೊಂಡಾಡ್ತಾರಂತೆ. ಇದು ಪೋತುಂ ಪುನೀದನ್ ಅಂತ ಹೇಳಿದ್ರಲ್ಲ, ಯಾಕೆ ಅಂತ. ಪೋತುಂ ಅಂದ್ರೆ ಬರೀ ಹೊಗಳೋದು ಅಂತ. ನಮಸ್ಕಾರ ಮಾಡ್ಲಿಲ್ವಾ, ಬರೀ ಹೊಗಳಿದ್ರ ಅಂತ ಹೇಳಿದ್ರೆ ಕಾರಣ ಏನಪ್ಪಾ ಇದಕ್ಕೆ ಅಂತ ಹೇಳಿದ್ರೆ, ಇದು ಆವೇಶ ಅವತಾರ. ಕೆಲವೆಲ್ಲ ಹುಟ್ಟಿನಿಂದ ಕೊನೆಯವರೆಗೂ ಅವತಾರ ಸಮಾಪ್ತಿವರೆಗೂ ರಾಮ ಅವತಾರ, ಕೃಷ್ಣ ಅವತಾರ, ಪೂರ್ತಿ ಭಗವಂತನ ತಾನೇನೆ ಬಂದು ಅವತಾರ ಮಾಡಿ ಎಲ್ಲ ಮಾಡ್ತಾನೆ. ಆದ್ರೆ ಈ ಪರಶುರಾಮ ಅವತಾರ ಎಲ್ಲ ಮಧ್ಯದಲ್ಲಿ ಬಂದು ಆವೇಶ ಅವತಾರ ಅಂತ ಹೇಳ್ತಾರೆ, ಅನುಪ್ರವೇಶ ಮಾಡ್ತಾರೆ. ಯಾವಾಗ ತನ್ನ ತಂದೆ ತಾಯಿ ತಮ್ಮಂದ್ರು ಎಲ್ಲರನ್ನೂ ಕೊಂದುಬಿಟ್ಟಿರ್ತಾನೋ ಕಾರ್ತಿವೀರ್ಯಾರ್ಜುನ, ಆ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರಲ್ಲ, ಅವಾಗ ನೋಡಿ ಆವೇಶ ಬರುತ್ತೆ. ಆ ಆವೇಶ ಬಂದಾಗ ಭಗವಂತ ಅನುಪ್ರವೇಶ ಮಾಡಿ, ಇದು ಮಾಡಿದ್ದು ಅಧರ್ಮ, ಇವನು ಶಿಕ್ಷಿಸ್ಬೇಕು ಕಾರ್ತಿವೀರ್ಯಾರ್ಜುನನ ಅಂತ ಹೇಳ್ಬಿಟ್ಟು ಅವಾಗ ಅನುಪ್ರವೇಶ ಮಾಡಿ ಎಲ್ಲರನ್ನ ಸಾಯಿಸೋದು. ಈ ಅನುಪ್ರವೇಶ ಮಾಡಿರೋದ್ರಿಂದ ಅವರಿಗೆ ಲೋಕದಲ್ಲಿ ಸಾಮಾನ್ಯವಾಗಿ ದೇವಸ್ಥಾನ ಅಂತ ಎಲ್ಲ ಏನೂ ಇಲ್ಲ. ಅವ್ರಿಗೆಲ್ಲ
ಪೂಜೆ ಅಂತ ಏನೂ ಇಲ್ಲ. ಅದಕ್ಕೆ ಆವೇಶ ಅವತಾರ ಆದ್ರಿಂದ ಯಾವಾಗ ದೈವಾಂಶ ಇರುತ್ತೆ ಯಾವಾಗ ಇರಲ್ಲ ಅಂತ ಗೊತ್ತಿಲ್ಲದೆ ಇರೋ ಪ್ರಶ್ನೆ ಬರುತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ಯಾವಾಗ್ಲೂ ಇಲ್ಲ. ಅದಕ್ಕೆ ಪೋತುಂ ಪುನಿದನು ಹೊಗಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಧರ್ಮಕ್ಕೆ ಟೊಂಕ ಕಟ್ಟಿ ನಿಂತ್ಕೊಂಡ್ರಲ್ಲ, ಅದಕ್ಕೋಸ್ಕರ ಪೋತುಂ ಪುನಿದನು ಹೊಗಳ್ತಾರೆ. ಹೊಗಳೋದು ಏನು ಬೇಕಾಗಿಲ್ವಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಅವ್ರು ಮಾಡಿದ್ದು ಒಳ್ಳೆ ಕೆಲಸ ಅಲ್ವಾ, ಆ ಕ್ಷಣಕ್ಕೆ ಅದ್ ಮಾಡ್ಬೇಕಾಗಿತ್ತು. ಮಾಡಿದ್ದು ಒಳ್ಳೆ ಕೆಲಸ ಆದ್ರಿಂದ ಪೋತುಂ ಪುನಿದನ ಅಂತ ಹೇಳ್ತಾರೆ. ಇದು ಎನ್ವಾ ಕುರೆಯಾದ ಅವ್ರು ಈ ವಿಷಯವನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಭುವನಮೆಂಗುಂ ಆಕಿಯ ಕೀರ್ತಿಗೆ ರಾಮಾನುಜನಯ್ಯಡೆಯಿಂದ ಪಿನ್ ಇಡೀ ಜಗತ್ತು ಪಸರಿಸುವಂತ ಕೀರ್ತಿ ಹೊಂದಿದ ಈ ರಾಮಾನುಜರನ್ನ ನನಗೆ ಸಿಕ್ಕದ ಮೇಲೆ, ನನಗೆ ಅವರ ಅನುಗ್ರಹ ಮಾಡಿದ ಮೇಲೆ ಎನ್ವಾ ಕುರೆಯಾದ ಅಂತ ಹೇಳಿದ್ರೆ ಕಾಯ ವಾಚ ಮನಸ್ಸ ಅಂತ ಒಂದಿರುತ್ತೆ. ಬಾಯಲ್ಲಿ ಒಂದು ಹೇಳೋದು, ಮನಸ್ಸಲ್ಲಿ ಒಂದು ಇಟ್ಕೊಳ್ಳೋದು, ಕೆಲಸ ಒಂದು ಮಾಡೋದು. ಆತರ ಇಲ್ಲದೆ ಬಾಯಿ ಮನಸ್ಸಲ್ಲಿ ಏನಿರುತ್ತೋ ಅದೇ ನನ್ನ ಬಾಯಲ್ಲಿ ಬರುತ್ತೆ. ಸುಳ್ಳು ಅನ್ನೋದು ಬರೋದಿಲ್ಲ ಅನ್ನೋದಕ್ಕೆ ಪುಸ್ತಕ ಹೇಳ್ತಾರೆ. ಎನ್ವಾ ಕುರೆಯಾದೆ ಎನ್ಮನಂ ನಿನಯ ಇನಿ ಮತ್ತೊಂದ್ರೆಯೇ, ನನ್ನ ಮನಸ್ಸು ಇನ್ನು ಬೇರೆ ಯಾರನ್ನೂ ನೆನೆಯೋದಿಲ್ಲ, ಅವರನ್ನೇ ನೆನೆಯುತ್ತೆ ಅಂತ ಹೇಳ್ತಾರೆ. ಹಿಂದಿನ ಹಾಡು ಹೋಗೋಣ. மற்றொரு பேருமதியாது அரங்கன் மலரடிக்காள் உத்தவரே தனக்குத்தவராய் கொள்ளும் உத்தமனை. அரங்கன் மலரடிக்கு ஆள் உத்தவரே தனக்கு உத்தவரா கொள்ளும் உத்தமனை. நத்தவர் போத்துமி ராமானுஜனை இன்னானிலத்தே பெற்றவன். நத்தவர் போத்தும் ராமானுஜனை இன்னானிலத்தே பெற்றனன். பெற்ற பின் மத்தறியேன் ஒரு பேதமையே. பெற்ற பின் மத்தறியேன் ஒரு பேதமையே. மற்றொரு பேருமதியாது அரங்கன் மலரடிக்காள் உத்தவரே தனக்குத்தவராய் கொள்ளும் உத்தமனை. நத்தவர் போத்துமி ராமானுஜனை இன்னானிலத்தே பெற்றனன். பெற்ற பின் மத்தறியேன் ஒரு பேதமையே. முத்தொரு பேருமதியாது அரங்கன் மலரடிக்கு ஆள் உத்தவரே தனக்கு உத்தவரா கொள்ளும் உத்தமனை. நத்தவர் போத்தும் ராமானுஜனை இன்னானிலத்தே பெற்றனன். பெற்ற பின் மத்தனியேன் ஒரு பேதமையே. பெத்த பின் ಮತ್ತರಿಯೇನೊರು ಪೇದಮೆಯೇನ್. ಇವರನ್ನ ನನಗೆ ಅನುಗ್ರಹ ಮಾಡಿ ಇವರನ್ನ ನಾನು ಪಡ್ಕೊಂಡ್ಮೇಲೆ ಭಗವದ್ ರಾಮಾನುಜನ್ನ ನನಗೆ ಬೇರೆ ಏನು ಬೇಡ. ಓರು ಪೇದಮಯೇ, ನನಗಿನ್ಯಾವುದು ಬೇಡ, ಯಾರು ಅನುಗ್ರಹ ಬೇಡ ಅಂತ. ಇದನ್ನ ತುಂಬಾ ಚೆನ್ನಾಗಿ ಇವರು ಕೂಡ ಕೂರತಾಳುವನ್ ಕೂಡ ಹೇಳ್ತಾರೆ. ತ್ರಿಣೀಕಿತ ವಿರಂಚಾದಿ ನಿರಂಕುಶ ವಿಭೂತಯಾಹ ರಾಮಾನುಜ ಪದಾಂಬೋಜ ಸಮಾಶ್ರಯಶಾಲಿನಃ ಅಂತ. ಹುಲ್ಲಕ್ ಸಮಾನ ಅಂತ. ಯಾರಪ್ಪ ಅಂದ್ರೆ ವಿರಿಂಚಾದಿ ಬ್ರಹ್ಮ ಇವರೆಲ್ಲನೂ ನಿರಂಕುಶ ವಿಭೂತಯ. ಅವ್ರಿಗೆಲ್ಲ ಎಷ್ಟೆಷ್ಟು ಶಕ್ತಿ ಇದ್ರು ಕೂಡ ಯಾರು ಯಾರ ಸಹಾಯ ಇದೆ, ಎಲ್ಲಾನು ಸಂಕಲ್ಪದಿಂದಲೇ ಎಲ್ಲವನ್ನ ಸೃಷ್ಟಿ ಮಾಡೋ ಶಕ್ತಿ ಇರೋ ವಿರಿಂಚಿ ಯಾರು ಬ್ರಹ್ಮ, ಅವನು ಕೂಡ ತೃಣಕ್ ಸಮಾನ ಅಂತ ಹೇಳ್ತಾರೆ ಕೂರತಾಳ್ವನ್. ಯಾವಾಗ ಅಂದ್ರೆ ವಿಭೂತಯ ಅಂದ್ರೆ ಇದು ಭೂಮಿನಲ್ಲಿರೋ ಎಲ್ಲಾನು ತೃಣಕ್ ಸಮಾನನೇ. ಬ್ರಹ್ಮನೇ ತೃಣಕ್ ಸಮಾನ ಅಂದ್ರೆ ಬಾಕಿದೆಲ್ಲ ಹೀಗೆ ತಿಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ರಾಮಾನುಜ ಪದಾಂಬೋಜ ಸಮಾಶ್ರಯ ಶಾಲಿನ, ರಾಮಾನುಜರ ಪಾದಗಳನ್ನ ಯಾರು ಆಶ್ರಯಿಸ್ತಾರೋ ಅವ್ರಿಗೆ ಈ ಬಾಕಿದೆಲ್ಲ ತೃಣಕ್ಕೆ ಸಮಾನ ಅಂತ ಹೇಳ್ತಾರೆ ಕೂರತಾಳ್ವನ್. ಅದೇ ತರ ವೇದಾಂತ ದೇಶಿಕರು ಕೂಡ ಹೇಳ್ತಾರೆ. ಅವಿದ್ಯಾರಣ್ಯಾನಿ ಕುಹರ ವಿಹರನ್ ಮಾಮಕಾತ್ಮನಾಹ ಪ್ರಮಾದ್ಯನ್ಮಾತಂಗ ಪ್ರಥಮ ನಿಗಲಂ ಪಾದಯುಗಳಂ. ಅಜ್ಞಾನ ಅಂದ್ರೆ ಅಜ್ಞಾನ ಅಂತ ಕಾಡಲ್ಲಿ
ಭಗವದ್ ರಾಮಾನುಜರು ಅಲಿಯುತ್ತಿರುವಾಗ ನನ್ ಮನಸ್ಸು ಅಜ್ಞಾನ ಅಂತ ಕಾಡಲ್ಲಿ ಅಲಿತಾ ಇದೆಯಂತೆ. ಭಗವದ್ ರಾಮಾನುಜರು ಕಾಲಿಟ್ಟಿದ ತಕ್ಷಣ ಅಜ್ಞಾನ ಎಲ್ಲ ಹೋಗ್ಬಿಟ್ಟು ಅದೆಲ್ಲ ಒಂದು ನಂದನವನ ತರ ಆಗ್ಬಿಡ್ತು ಅಂತ. ಆ ಕಾಡಲ್ಲಿ ಮನಸ್ಸು ಎಲ್ಲೆಲ್ಲೋ ಅಳಿತಾ ಇರುತ್ತೆ. ಅವ್ರ ಇದ್ರಲ್ಲಿ ಅದಕ್ಕೆ ಕಾರಣ ಎಲ್ಲೋ ಹೋಗಿ ಏನೋ ಬೇಡದೇ ಇರೋ ವಿಷಯದಲ್ಲಿ ಈಡುಪಾಡಿಟ್ಕೊಂಡು ಸಮಯ ಹಾಳು ಮಾಡೋದು ಈ ತರ ಎಲ್ಲ ಇರುತ್ತೆ. ಅವಾಗ ಈ ಪ್ರಮಾದ್ಯನ್ ಮಾತಂಗ ಆನೆ ತರ ಬಂದು ಕೆಟ್ಟ ಕಾಡುಗಳನ್ನೆಲ್ಲ ನಿರಸನ ಮಾಡಿದ್ರು ಅಂತ. ಪ್ರಥಮ ನಿಗಲಂ ಪಾದಯುಗಳಂ ಅಂತ ಅವರು ಆನೆ ಮಾತಂಗ ಅಂದ್ರೆ ಆನೆ ತರ ಬಂದು ಕಾಡನ್ನೆಲ್ಲ ನಾಶ ಮಾಡಿದ್ರು. ಅವರು ಅಜ್ಞಾನ ಎಂಬ ಕಾಡನ್ನ ನಾಶ ಮಾಡಿದ್ರು. ಅದನ್ನ ಇಲ್ಲಿ ಹೇಳ್ತಾರೆ. ಮತ್ತೊರು ಬೇರೆ ಮದಿಯಾದ ಬೇರೆ ಯಾವನು ನಾನು ಕೇಳೋದು ಇಲ್ಲ. ಅರಂಗನ್ ಮಲರಡಿ ಕಾಳ್ ಉತ್ತವರೇ ತನಕ್ಕುತ್ತವರಾಯ್ ಕೊಳ್ಳುಂ ಮುತ್ತಮನೆ. ಅರಂಗನ್ ಮಲರಡಿ ಅಂತ ವಿಶೇಷವಾಗಿ ಇಲ್ಲಿ ಹೇಳಿದ್ರಲ್ಲ, ಏನಪ್ಪಾ ಅಂದ್ರೆ ಮಧುಸಿಂಧಿ ಪಾದಗಳು. ಯಾರು ಭಗವಂತ ಶ್ರೀ ರಂಗನಾಥನ ಪಾದಗಳನ್ನ, ಅವನ ಪಾದಗಳನ್ನ ಯಾರು ನಮಸ್ಕಾರ ಮಾಡಿ ಅವನಿಗೆ ಯಾರು ಕೈಂಕರ ಮಾಡ್ತಾರೋ ಉತ್ತವರ ತನಕ್ಕುತ್ತವರಾಯ್, ಅವ್ರಿಗೆ ನಾನು ಅಡಿಯಾಳಾಗ್ತೀನಿ ಅಂತ ಹೇಳೋರು ಯಾರು? ಭಗವದ್ ರಾಮಾನುಜರು. ರಂಗನಾಥನಿಗೆ ಯಾರು ಅಡಿಯಾರೋ ಅವ್ರಿಗೆ ಅಡಿಯಾರಾಗ್ತೀನಿ ಅಂತ ಹೇಳೋ ಭಗವದ್ ರಾಮಾನುಜರು. ನತ್ತವತ್ಮಿ ರಾಮಾನುಜನೈ ಅಂತ ಒಂದು ನಲ್ ನತ್ತವಂ ಅಂತ ಹೇಳಿದ್ರೆ ತಪಸ್ಸು, ಒಳ್ಳೆ ತಪಸ್ಸು ಮಾಡೋ ಅಂತ ಜನಗಳು. ಯಾರು ಒಳ್ಳೆ ತಪಸ್ಸು ಮಾಡೋ ಅಂತ ಜನಗಳು ಅಂತ ಹೇಳಿದ್ರೆ ಈ ಪರಾಶರರು, ವ್ಯಾಸರು, ಇವರೆಲ್ಲಾನು ಅಷ್ಟೇ ಯಾವಾಗ್ಲೂ ದೇವರ ವಿಷಯ ನಮಗ್ ಚೆನ್ನಾಗಿ ಹೇಳ್ಕೊಡ್ತಾರಲ್ಲ. ಪರಾಶರರು ಅದನ್ನ ಭಗವಂತನ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋದನ್ನ ವಿಶಿಷ್ಟವಾಗಿ ತಿಳಿಸ್ಕೊಡ್ತಾರೆ ನಮ್ಗೆ. ಪರಾಶರರು ಮೈತ್ರೇಯರು ಅವರು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಕಲೌ ಜಗತ್ಪತಿಂ ವಿಷ್ಣುಂ ಸರ್ವಸೃಷ್ಟಾರಂ ಈಶ್ವರಂ ನಾರ್ಚಯಂತಿ ಮೈತ್ರೇಯ ಪಾಷಂಡೋಪಹತ ಜನಾಃ ಕಾಮಸ್ತೈಃ ಅಪಹೃತ ಜ್ಞಾನಃ ಪ್ರಪದ್ಯಂತೆ ಅನ್ಯ ದೇವತಾಃ. ವಿಷ್ಣು ಪುರಾಣದಲ್ಲಿ ಇದು ಪರಾಶರರು ಹೇಳುವಂತದ್ದು. ಕಲವು ಅಂದ್ರೆ ಕಲಿಯುಗದಲ್ಲಿ ಇಡೀ ಜಗತ್ತಿಗೆ ವಿಶ್ವಕ್ಕೆ ಪತಿ ಅಂದ್ರೆ ಎಲ್ಲ ಅವನದ್ದೇ, ಸರ್ವೇಶ್ವರನಿಗೆ ಭಗವಂತನದೇ, ಸರ್ವವ್ಯಾಪಿಯಾಗಿ ಸರ್ವಸೃಷ್ಟಾರಂ ಎಲ್ಲವನ್ನೂ ಅವನೇ ಸೃಷ್ಟ ಮಾಡಿದ್ರು, ಅವನೇ ಈಶತ್ವ ಅವನೇ ಇದ್ರು ಕೂಡ ನಾ ಅರ್ಚಯಂತಿ ಅವರು ಈ ಪಾಷಂಡ ಮತಗಳನ್ನ ಫಾಲೋ ಮಾಡ್ತಾರಲ್ಲ, ಅವರು ಅರ್ಚಿಸಲ್ವಂತೆ ವಿಷ್ಣುನ. ಮೈತ್ರೇಯ ಕೇಳು ಅಂತ ಹೇಳ್ತಾರೆ. ಜನ ಕಾಮೈಸ್ತೆ ಸಣ್ಣ ಸಣ್ಣ ಆಮಿಷಗಳಿಗೆ ಅದಕ್ಕೆ ಮಾರು ಹೋಗ್ತಾರೆ ಹೊರತು ಅಪಹೃತ ಜ್ಞಾನ, ಅವ್ರ ಜ್ಞಾನ ಎಲ್ಲ ಹೊರಟೋಗುತ್ತೆ. ಯಾರೋ ಕದ್ದು ಬಿಡ್ತಾರೆ, ಅಜ್ಞಾನ ಕೂಪದಲ್ಲಿ ಬೀಳ್ತಾರೆ ಅವರು. ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ, ಬೇರೆ ದೇವತೆಗಳು ಚಿಲ್ಲರೆ ದೇವತೆಗಳನ್ನ ಪೂಜೆ ಮಾಡಕ್ಕೆ ಶುರು ಮಾಡ್ಬಿಡ್ತಾರಂತೆ. ಅವ್ರಿಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಲಿಯುಗದಲ್ಲೂ ಒಂದು ಮಹಿಮೆ ಇದೆ ಆ ಯುಗಕ್ಕೂ, ಅದರಿಂದ ಈ ತರ ಆಗತ್ತೆ ಅಂತ. ಶಂಕರ ಭಗವತ್ಪಾದರು ಹೇಳಿದ್ದಾರೆ, ಬೇರೆ ಯಾರು ಅಲ್ಲ, ಅದ್ವೈತಿಗಳಾದ ಶಂಕರ ಭಗವತ್ಪಾದಗಳು ತುಂಬಾ ಚೆನ್ನಾಗಿದೆ ನೋಡಿ. ರಂಗಂ ರಂಗಯತಿ ಬ್ರೂಯಾತ್ ಯೋಜನಾನಾಂ ಸಥೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ಇದು ಇಹರಂಗಂ ಇದಿಹರಂಗಂ ತ್ಯಜತಂ ವಿಹಂಗಂ. ಯಾರು ಇದು ಇಲ್ಲಿ ಈ ಭೂಮಿನಲ್ಲಿ ಯಾರು ರಂಗ ಅಂತ ಬಾಯಲ್ಲಿ ಹೇಳ್ತಾರೋ, ಪ್ರಾಣ ಬಿಡ್ತಾರೋ, ತ್ಯಜತಂ ವಿಹಂಗಂ ಭೂಮಿನ ಅಂತ್ಯಕಾಲದಲ್ಲಿ ರಂಗ ಅಂತ ಹೇಳ್ಕೊಳ್ತಾರೋ ಅವ್ರ ಮನೇನೆ ವೈಕುಂಠ ಆಗ್ಬಿಡತ್ತಂತೆ. ಅದನ್ನ ಇಲ್ಲಿ ಹೇಳ್ತಾರೆ. ರಂಗಂ ರಂಗಯತಿ ಬ್ರೂಯಾತ್ ಯೋಜನಾನ, ಯಾರು ರಂಗ ರಂಗ ಅಂತ ಹೇಳ್ಕೊಂಡು ಸಥೈರಪಿ ಮುಚ್ಯತೆ ಸರ್ವ ಪಾಪೇ, ಬಾಯಲ್ಲಿ ರಂಗ ರಂಗ ಅಂತ ಹೇಳ್ತಾ ಇರೋರಿಗೆ ಸದಾಕಾಲ ಯಾವ ಪಾಪವೂ ನಿಲ್ಲೋದಿಲ್ಲ. ಭಗವದ್ ಶಂಕರಪಾದರು ಅವ್ರ ತಾಯಿ ಪ್ರಾಣ ಹೋಗ್ಬೇಕಾದ್ರೆ ನೀನ್ ನನ್ನ ಬರ್ಬೇಕು, ನನ್ನ ಅಂತ್ಯಕ್ರಿಯೆ ನೀನೇ ಮಾಡ್ಬೇಕು ಅಂತ ಭಾಷೆ ತಗೊಂಡು ಅವ್ರಿಗೆ ಸನ್ಯಾಸ ತಗೋ ಅಂತ ಹೇಳ್ತಾರೆ. ಅದೇ ತರ ಭಾಷೆ ತಗೊಂಡು ನೀನ್ ಯಾವಾಗ ಪ್ರಾಣ ಹೋಗ್ಬಿಡುತ್ತೋ ಅವ್ರಿಗೆ ಹಿಮಾಲಯದಲ್ಲಿ ಇರ್ತಾರೆ ಅವರು. ಶಂಕರ ಅಂತ ನೆನೆಸ್ಕೊಂಡಾಗ ಇನ್ನೇನ್ ಪ್ರಾಣ ಹೋಗುತ್ತೆ ಅಂದಾಗ ಕಾಲಡಿಗೆ ಬರ್ತಾರೆ. ಕಾಲಡಿಗೆ ಬಂದು ಕಿವಿಯಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನಾರಾಯಣ ನಾಮ ಹೇಳ್ತಾರೆ ಅವ್ರ ತಾಯಿಗೆ. ನಾರಾಯಣ ನಾಮ. ಅವ್ರ ಅದ್ವೈತಿಗಳಾದ್ರೂ ಕೂಡ ಯಾಕೆ ಅಂತ ಇದನ್ನೇ ತುಂಬಾ ಜನ ಇನ್ನೂ ಅದು ಕೆಲವೆಲ್ಲ ಆಮೇಲೆ ನಂತರ ಶಂಕರ ಭಗವತ್ಪಾದನು ತುಂಬಾ ದಿವಸ ಇರ್ಲಿಲ್ಲ, 32 ವರ್ಷಕ್ಕೆ ಹೊರಟೋಗ್ಬಿಟ್ರು. ಬಟ್ ಖಂಡಿತವಾಗ್ಲೂ ಅವರು ವೈಷ್ಣವ ಇದಕ್ಕೆ ಅವ್ರ ಗಂಡ ಇಟ್ಕೊಳ್ತಾರೆ ನೋಡಿ, ಗಂಡ ಇಟ್ಕೊಳ್ತಾರೆ ರೌಂಡ್ ಆಗಿ.
ಆಮೇಲೆ ಬಂದಿದ್ದೆಲ್ಲ 2 ಮತಗಳು ಅಡ್ಡಗೆ ಇದು ಅಡ್ಡ ವಿಭೂತಿ ಇಟ್ಕೊಳ್ಳೋರು ಗಂಧ ಬೇರೆ ಆತರ 2 ಮತಗಳು ಬಂದೇ ಹೊರತು ಎಲ್ಲ ಜನಗಳು ಅವರವರೇ ಮುಂದೆ ತಮಗಿಷ್ಟ ಬಂದಾಗ ಎಲ್ಲ ಬೇರೆ ಬೇರೆ ಶುರು ಮಾಡ್ಕೊಳ್ತಾರಲ್ಲ ಮತಗಳು ಆತರ ಆಗಿರೋದು ಅಂತ. ಅದಕ್ಕೆ ಮುಂಚೆ ಇವರು ಅವ್ರ ತಾಯಿ ಕಿವಿಯಲ್ಲಿ ನಾರಾಯಣ ನಾಮವನ್ನು ಇವತ್ತಿಗೂ ನೀವು ಕಾಲಡಿಯಲ್ಲಿ ಹೋಗಿ ಅಲ್ಲಿ ನೋಡಿ ಅವ್ರ ತಾಯಿ ಸಮಾಧಿ ಇದೆ ಅಲ್ಲಿ ಅಲ್ಲಿ ಮೇಲ್ಗಡೆ ಇದು ಅಷ್ಟಾಕ್ಷರನ್ನ ಬರ್ದಿದ್ದಾರೆ. ಕೇಳಿದ್ರೆ ಅವರು ಅರ್ಚಕರನ್ನು ಕೇಳಿದ್ರೆ ಹೇಳ್ತಾರೆ ಕೊನೆಯಲ್ಲಿ ಬಂದು ಕಿವಿನಲ್ಲಿ ತಾಯಿಗೆ ನಾರಾಯಣ ನಾಮ ಹೇಳಿದ್ರು ಅಂತ. ಅದಕ್ಕೆ ರಂಗಂ ರಂಗ ಇತಿ ಬ್ರೂಯಾತ್ ಯೋಜನ ನಮ್ ಯಾವ ಜನಗಳು ಹೇಳ್ತಾರೆ ಸಚೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ಎಲ್ಲ ಪಾಪಗಳು ಹೊಟ್ಟೋಗುತ್ತೆ ಅಂತ. ವಿಷ್ಣು ಲೋಕಂ ಸಗಚ್ಚತಿ ಅಲ್ಲಿ ಹೋಗಿ ವೈಕುಂಠಕ್ಕೆ ಹೋಗ್ತಾರೆ. ಇದಿಹ ರಂಗಂ ತ್ಯಜತಂ ಇಹಾಂಗಂ ಹತ್ರ ಹೋಗುತ್ತೆ. ಅನನ್ಯ ಪ್ರಯೋಜನವಾಗಿ ಬೇರೆ ಏನೂ ಬೇಡ ಅಂತ ಭಗವಂತನ ನಾಮವನ್ನ ಸಾಧನೆಯನ್ನೇ ಮಾಡೋ ಭಕ್ತರು ತಮಗೆ ಆತ್ಮೀಯ ಬಂಧುಗಳು ಅಂತ ಅನ್ಕೊಳ್ತಾರಂತೆ. ಯಾರು? ಭಗವದ್ ರಾಮಾನುಜರು. ಅಂತಹ ಮಹಾನುಭಾವರು ಯಾರು? ಅಂತಹ ರಾಮಾನುಜರನ್ನ ನಾನು ಶರಣು ಹೋಗಿದ್ದೀನಿ. ನಾನ್ ಶರಣು ಹೋದ್ಮೇಲೆ ಇನ್ನೆಂದೂ ಅಜ್ಞಾನ ಬಂದು ನನ್ನ ಹತ್ರಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಕೆಲಸ ನನ್ನ ಹತ್ರ ಇಲ್ಲ ಅಂತ. ಯಾವ ಅಜ್ಞಾನ ಬರುವಂತ ಕೆಲಸವನ್ನು ನಾನು ಮಾಡಲ್ಲ, ಅದಕ್ಕೂ ನನ್ನ ಹತ್ರ ಏನು ಕೆಲಸ ಇಲ್ಲ ಅಂತ ಹೇಳ್ತಾರೆ ಅಮುದನಾರ್. ಮಲರಡಿಕಾಳ್ ಅಂತ ಹೇಳ್ಬೇಕಾದ್ರೆ ಮಧುಸಿಂಧಿ ಪಾದಗಳನ್ನ ಯಾರು ನೆನೀತಾರ ನತ್ತವಂ ಪೋತಂ ಅಂದ್ರೆ ಒಳ್ಳೆ ಸಾತ್ವಿಕ ಮಾರ್ಗದಲ್ಲಿ ಯಾರು ಅನುಸರಿಸ್ತಾರೋ ಅವರು ಅಂತ ಅರ್ಥ. ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ತಿರುವರಂಗತ್ತಮುದನಾರ್ ತಿರುವಡಿಹಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮಾಮಿ. ನಮಸ್ಕಾರ. நமஸ்காரம் மேடம். எனக்கு அப்போ அன்மியூட் பண்ண முடியலையா இருந்து மேடம் சமிஷ்டிக்கணும். அனோஷன் யாரோ ஒருத்தர் ஃபாலோ பண்ணா கிளாஸ்ல எல்லாருக்கும் சௌகரியமா இருக்கும். நிறைய எனக்கு அப்போ உடனே அன்மியூட் பண்ண முடியல, அதனால தான் உடனே சொல்றேன். ಆಯ್ತು, ಮಂಡೇ ನೋಡೋಣ, ಮಂಡೇ ಸಿಗೋಣ. ಅಡಿಯನ್ ಯೂಟ್ಯೂಬ್ ಅಲ್ಲೆಲ್ಲ ಬಂದಿದೆ ಮಾಮಿ. ಯೂಟ್ಯೂಬ್ ಅಲ್ಲಿ ನಿಮ್ದು ಇದೆಲ್ಲ ಬಂದಿದೆ. ಹೌದು, ಅದು ನೋಡಿ ಲಿಂಕ್ ಕೊಡ್ತಾರಲ್ಲ ಅದ್ರಲ್ಲಿ ಪರ್ಮನೆಂಟ್ ಯಾರಿಗೆ ಅಕಸ್ಮಾತ್ ಮಿಸ್ ಆದ್ರೆ ಕರೆಕ್ಟ್. ಓಕೆ, ಲಿಂಕ್ ಸಿಗ್ತಾ ನಿಮ್ಗೆ? ಸುಮ್ಮನೆ ನಾನು ಆನ್ ಮಾಡಿದೆ, ಈ ಲಿಂಕ್ ಇರುತ್ತಲ್ಲ ನೀವು ಹಾಕೋದು, ಅದು ತಾನಾಗಿ ಬಿಡ್ತು ಯೂಟ್ಯೂಬ್ ಅಲ್ಲಿ. ಓಕೆ, ಅವ್ರ ಚಿತ್ರ ಅನ್ನೋರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಪ್ರತಿದಿನ ಪಾಪ ಅವ್ರು 2 ಪೀಸಲ್ಲಿ ಬರುತ್ತಲ್ಲ ಕ್ಲಾಸ್, ಅದನ್ನ ಕ್ಲಿಕ್ ಮಾಡಿ ಒಂದೇ ಮಾಡಿ ಲೋಡ್ ಮಾಡ್ತಾರೆ ಅವ್ರು ಎವ್ರಿ ಡೇ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಹರ್. ಪಾಪ ಇದಕ್ಕೆ ಮುಂಚೆ ಪಾಪ ಎಲ್ಲ ಲೋಡ್ ಮಾಡಿ ಅವರು ಇದ್ ಮಾಡ್ತಾ ಇದ್ರು, ಸ್ಕೈಪ್ ಅಲ್ಲಿ ಲೋಡ್ ಮಾಡ್ತಾ ಇದ್ರು ಜಯಶ್ರೀನು. ಬಟ್ ಇವಾಗ ಅವರು ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಇವಾಗ ಈ ಚಿತ್ರ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಕೆಲಸ, ಎಷ್ಟೊಂದ್ ಜನ ಕೇಳ್ಕೋಬಹುದು ಯಾರು ಬೇಕಾದ್ರು. ಹೌದು.